ಸೊ ಸರ್, ನಿಮ್ಮಲ್ಲಿ ಒಂದು ವಿನಂತಿ ಏನು ಅಂತಂದ್ರೆ, ನೀವು ಒಂದ್ಸತಿ ವಿಟಿ ಅನ್ನ ಪ್ಲೇ ಮಾಡಿ ಅಂತ ಹೇಳಿದ್ರೆ, ಆರೋಹ ತಂಡದ ಈ ಮೊದಲನೇ ಸಿನಿಮಾದ ವಿಟಿ ಅನ್ನ ಪ್ಲೇ ಮಾಡಿ ಅಂತ ಹೇಳಿದ್ರೆ ವಿಟಿ ಪ್ಲೇ ಆಗತ್ತೆ. ವಿಟಿ ಮೂಲಕ ನಾವು ಇದನ್ನ ವಿದ್ಯುಕ್ತವಾಗಿ ಓಪನ್ ಮಾಡೋಣ. ದಯವಿಟ್ಟು ನೀವಿಬ್ರು ಒಟ್ಟಿಗೆ ಹೇಳಿದ್ರೆ ನಮ್ಗೆ ತುಂಬಾ ಖುಷಿ ಆಗುತ್ತೆ ಸರ್. ಆರೋಹ ತಂಡದ ಹೊಸ ಚಿತ್ರದ ಟೈಟಲ್ ವಿಟಿ ಪ್ಲೀಸ್ ರಿವೀಲ್ ಮಾಡಿ. ಇವತ್ತಿನ ಯುವಕರ ಸಿನಿಮಾ ಅಂದ್ರೆ ಯುವಕರು ಮಾಡಿರೋ ಯುವಕರ ಕತೆ ಅಂದ್ರೆ ಇವತ್ತಿನ ಪ್ರೀತಿ ಬೇರೆ, ನಿನ್ನೆಯ ಪ್ರೀತಿ ಬೇರೆ, ನಾಳೆಯ ಪ್ರೀತಿ ಬೇರೆ. ಅಂದ್ರೆ ಇವತ್ತಿನ ಪ್ರೀತಿ ಇನ್ಸ್ಟಂಟ್ ಕಾಫಿ, ಇನ್ಸ್ಟಂಟ್ ಮ್ಯಾಗಿ ತರ ನಮ್ದೆಲ್ಲ ಇನ್ಸ್ಟಂಟ್ ಜೀವನಗಳು. ಸೊ ಇನ್ಸ್ಟಂಟ್ ಜೀವನದಲ್ಲಿ ಇನ್ಸ್ಟಂಟ್ ಪ್ರೀತಿ ಹೇಗಿರುತ್ತೆ, ಸೊ ನಮ್ಮ ಜೀವನದಲ್ಲಿ ಬೇರೆ ಬೇರೆ ರೀತಿಯ ಘಟ್ಟಗಳು ಹೇಗ್ ಬಂದು ಹೋಗುತ್ತೆ ಅಂದ್ರೆ 16ರಲ್ಲಿ ಆಗೋ ಪ್ರೀತಿ ಬೇರೆ, 25ರಲ್ಲಿ ಆಗೋ ಪ್ರೀತಿ ಬೇರೆ. ಗೊತ್ತಾಗತ್ತೆ. ದಯವಿಟ್ಟು ಎಲ್ಲ ಅತಿಥಿಗಳು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಭಾಮಾ ಹರೀಶ್ ಅವರು ಕರೆಸಬಹುದು ಸರ್, ಪ್ಲೀಸ್ ವೇದಿಕೆ ಮೇಲೆ ಬರಬೇಕು. ಎಲ್ಲ ಅತಿಥಿಗಳು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ ಪ್ಲೀಸ್. ನಿಮ್ಮ ಫಸ್ಟು ಅವರ ಫಿಲಿಮ್ಸ್ ನಿಮ್ಮ ತಂಡಕ್ಕೆ ಒಳ್ಳೆಯದಾಗಲಿ. ಯಾಕಂದರೆ ಶಾರ್ಟ್ ಫಿಲ್ಮು ನಾನು ಫಸ್ಟ್ ಪಾರ್ಟ್ 1 ಪಾರ್ಟ್ 2 ನೋಡಿದಾಗ ಭಾಳ ಖುಷಿ ಆಯ್ತು. ನಾನು ನಿತ್ಯಾನಂದ ಪ್ರಭು ಒಟ್ಟಿಗೆ ಇತ್ತು. ಆಗ ನಿಮ್ಮ ತಂದೆಗೆಲ್ಲ ಹೇಳಿದೆ, ಯಾಕಂದರೆ ಈಗ ಶಾರ್ಟ್ ಫಿಲಿಮು ನಿಜವಾದ ಒಂಥರ ಅದು ಕೌಂಟ್ ಆಗಲ್ಲ. ಅಟ್ಲಿ ಒಂದು ಇಷ್ಟು ಚೆನ್ನಾಗಿ ಮಾಡಿದರೆ ಒಂದು ಫಿಲಿಮ್ ಮಾಡಿದ್ರೆ ಖಂಡಿತವಾಗೂ ನೀವು ಶ್ರಮ ಬಿದ್ದು ಖಂಡಿತ ಇಲ್ಲಿವರೆಗೂ ತೊಗೊಂಬಂದಿದ್ದೀರ. ಒಳ್ಳೆಯದಾಗಿ ನಿಮ್ಮ ತಂಡಕ್ಕೆ. ಆಮೇಲೆ ಮುಖ್ಯವಾಗಿ ಈ ವೇದಿಕೆ ಮೇಲೆ ಒಂದು ನಿತ್ಯಾನಂದ ಪ್ರಭು ಥ್ಯಾಂಕ್ಸ್ ಹೇಳಬೇಕು. ಇಡೀ ತಂಡದ ಜೊತೆಗೆ ನಮ್ಮ ಪ್ರಭು ಅವರು ನಿಂತ್ಕೊಂಡು ಪ್ರತಿ ಹಂತದಲ್ಲೂ ಅವ್ರು ಗೈಡ್ ಮಾಡ್ತಾ ಇಲ್ಲಿ ಬರ್ತಾನೆ. ಪ್ರಭು ನಮಗೂ ಕೂಡ ಥ್ಯಾಂಕ್ಸ್ ಸರ್, ಒಳ್ಳೆಯದಾಗಿ. ಮಣಿಕಾಂತ್ ಸರ್, ಸರ್ ಹೇಗೆ ಅನಿಸ್ತು ಒಂದ್ಸತಿ ನೀವ್ ಹೇಳಿದ ಕತೆ ಅದು ಒಂದ್ಸತಿ ಸ್ಕ್ರೀನ್ ಮೇಲೆ ಬಂತು. ಸೊ ಆ ಕತೆಗೆ ಹೇಗೆ ಅನಿಸ್ತು ಸರ್? ಈ ಟೈಟಲ್ಗೆ ಬಗ್ಗೆ, ಈ ನೋಡಿದ ಎಕ್ಸ್ಪೀರಿಯನ್ಸ್ ಬಗ್ಗೆ, ನಮ್ಮ ತಂಡದ ಬಗ್ಗೆ. ಟೈಟಲ್ ಹೇಗೆ ಅನಿಸ್ತು ಅಂದ್ರೆ, ನಾನು ಟೈಟಲ್ ಮೂಲಕನೇ ಫೇಮಸ್ ಆಗಿದ್ದು. ಎಲ್ಲರೂ ಭಾವತೀರ ನಾನು ಎಷ್ಟು ಒಳ್ಳೆ ಹೆಸರು ಹಿಂಗೆ ಸಿಕ್ತು ಅಂತಾನೆ ಕೇಳ್ತಾ ಇದ್ರು. ಯಾಕೆಂತ ತುರ್ತೀರ ನಿರೀಕ್ಷಿತವಾಗಿ ಆಕಸ್ಮಿಕವಾಗಿ ಕಾಲಕ್ಕೆ ಬಂತಲ್ಲ, ಇದೇ ಹೆಸರನ್ನ ಎಲ್ಲ ವರ್ಷ ಪೂರ್ತಿ ನಾವು ಅದೇ ಬಳಸೋಣ ಅಂತ ಆಸೆ ಇತ್ತು. ಇವರು ಹೊಸ ತಂಡದವರು ಬಂದು ನನ್ನ ಒಂದು ಟೈಟಲ್ ಕೊಡಿ ಅಂತ ಕೇಳಿದಾಗ ನನಗೆ ಶಾಕ್ ಹೋಗಿದೆ. ನಾನು ಮರೆತು ಅದನ್ನು ನಾನು ಆಗಲೇ ಹೊಸ ಟೈಟಲ್ ಇಟ್ಕೊಂಡು ಕೂತಿದ್ದೀನಿ. ಇವ್ರು ಯಾವುದೋ ಹೊಸ ಹಳೆ ಟೈಟಲ್ ಕೇಳ್ತಾ ಇದ್ದಾರಲ್ಲಪ್ಪ ಅಂತ. ಆಮೇಲೆ ಕೇಳಿದೆ ಯಾಕಪ್ಪ ಇಷ್ಟ ಆಯಿತು ಅಂತ. ಸರ್ ನಮ್ಗೆ ತುಂಬ ಇಷ್ಟ ಆಯಿತು, ಇದನ್ನೇ ಬಳಸಬೇಕು ಅಂತಿದ್ದೀವಿ ಅಂತ ಅವ್ರಿಗೆ ತಗೊಂಡು ಅಂತ. ನಾನು ಈ ಒಂದು ಭಾವತೀರಾಯಣ ಅಂಕಣದಿಂದನೇ ತುಂಬ ಹೆಸರು ಮಾಡಿದೆ. ಆ ಪುಸ್ತಕ 10 ವರ್ಷದಲ್ಲಿ ಈಗ 50,000 ಮುದ್ರಣ ಹೋಗ್ತಾ, 50,000 ಕಾಪಿ ಸೇಲ್ ಆಗ್ತಾ ಇದೆ. ಆ ಪುಸ್ತಕ ಸಿಕ್ಕಿದಷ್ಟೇ ಯಶಸ್ಸು. ಈ ಚಿತ್ರತಂಡದ ಎಲ್ಲರಿಗೂ ಸಿಕ್ಕಲಿ. ಎಲ್ಲ ಹೊಸ ಹುಡುಗರು ನಮ್ಮ ಮನೆ ಮಕ್ಕಳು ಅಂತ ಆಸೆ ಪಡ್ತೀನಿ. ನಾನು ಅವ್ರಿಗೆಲ್ಲ ಒಳ್ಳೇದಾಗಿ. ಒಂದ್ಸತಿ ನಿಮ್ಮ ಮಾತಿಗೆ. ಆರೋಹ ತಂಡವನ್ನ ಹೊಸ ಕನಸುಗಳೊಂದಿಗೆ ಕಟ್ಟಿರುವಂತ ಎಲ್ಲ ಭಾವತೀರಯಾನದ ಸಹೃದಿ ಗೆಳೆಯರಿಗೆ ಶುಭವಾಗಲಿ. ಆ ತಂಡ ಹೇಗೆ ಉಟ್ಕೊಂತು ಏನು, ನಾನು ಫಸ್ಟ್ ಪಾರ್ಟು ಸೆಕೆಂಡ್ ಪಾರ್ಟು ನಾನು ನೋಡಿಲ್ಲ ಶಾರ್ಟ್ ಫಿಲ್ಮ್ನ. ಈಗ ನೋಡಬೇಕು ಅಂತ ಇದೆ. ನಿಮ್ಮ ವಿಟಿ ನೋಡಿದ್ಮೇಲೆ ಖಂಡಿತ ನೋಡ್ತೀನಿ. ಇದು ಅಲ್ಲ ಇದು ಇಲ್ವಾ? ನಿಮ್ಮ ಹತ್ರ ವಿಡಿಯೋ ಇದೆ ಕೊಡಿ, ಖಂಡಿತ ನೋಡೋಣ. ಓಕೆ, ಸಿನಿಮಾ ನೋಡೋಣ, ಖಂಡಿತ ಸಿನಿಮಾ ನೋಡ್ತೀನಿ. ಈ ಟೈಟ್ಲ್ ಕೊಟ್ಟಂತ ಯಾರು ಮಣಿಕಾಂತ್ ಸರ್, ಬಹಳ ಒಳ್ಳೆ ಟೈಟ್ಲು. 50,000 ಪುಸ್ತಕ ಮುದ್ರಣ ಕಂಡಿದೆ ಅಂತ ಹೇಳ್ತಾ ಇದ್ದಾರೆ. ಈ ಸಿನಿಮಾ 50 ಲಕ್ಷ ಜನ ನೋಡ್ಲಿ ಅಂತ ನಾನು ಈ ಮೂಲಕ ಹಾರೈಸ್ತೀನಿ. ಶುಭವಾಗಲಿ, ಜಯವಾಗಲಿ, ನಮಸ್ಕಾರ. ಸುಬ್ಬು ಸರ್ ಮತ್ತೆ ಬಾಮಾರಿ ಸರ್ ಅರ್ಜೆಂಟ್ ಆಗಿಲ್ಲ ಹೊರಡೋದ್ರಿಂದ ಸರ್ ಥ್ಯಾಂಕ್ಸ್. ಇಷ್ಟೊತ್ತು ನಮ್ಮ ಜೊತೆಗಿದ್ದು ಒಂದು ಆರೋಹ ತಂಡದ ಒಂದು ಸಣ್ಣ ಕಿರುಕಾಣಿಕೆಯನ್ನ ನೀವು ಸ್ವೀಕರಿಸಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ತೇಜಸ್ ಮತ್ತೆ ಮಯೂರ್ ಬಂದು ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ.
ಥ್ಯಾಂಕ್ ಯು ಸರ್. ಅಂದ್ರೆ ಒಂದು ಬೆನ್ ಮೇಲೆ ನೀವು ಹಿಂಗೊಂದು ಕೊಡ್ತೀರಲ್ಲ, ಅದೇ ನಮಗೆ ಬೇಕಾಗಿರೋದು. ಅಂದ್ರೆ ಆ ಒಂದು ಸಪೋರ್ಟ್ ನಮಗೆ ಬೇಕು. ನಿಮ್ ಸಪೋರ್ಟ್ ಸದಾ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಇದೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ಜೊತೆಗಿದ್ದಕ್ಕೆ. ಇದು ಸಿನಿಮಾ ಫಸ್ಟು ಶಾರ್ಟ್ ಫಿಲಮ್ ಆಗಿ ಫಸ್ಟ್ ಲವ್ ಅಂತ ಹೆಸರಲ್ಲಿ ಒಂದು ಶಾರ್ಟ್ ಫಿಲಮ್ ಮಾಡಿದ್ರು ಅಂತ ಗೊತ್ತಾಯ್ತು. ನಾನು ನೋಡಿರಲಿಲ್ಲ. ಸೆಕೆಂಡ್ ಪಾರ್ಟ್ ಮಾಡಿದ್ದಾರೆ. ಸೆಕೆಂಡ್ ಪಾರ್ಟ್ನ ನೋಡೋಕ್ಕೆ ರೇಣುಕಾಂಬಲ್ಲಿ ಶೋ ಇಟ್ಟಿದ್ದೀವಿ, ಬರಬೇಕು ನೀವು ಅಂತಂದ್ರು. ನಾನು ರೇಣುಕಾಂಬ ತನಕ ಬಂದೆ, ಬಟ್ ಒಳಗೆ ಬರೋಕ್ಕಾಗಿಲ್ಲ. ಫಿಲಮ್ ಚೇಂಬರಿಂದ ಏನೋ ಫೋನ್ ಬಂತು ಅಂತ ನನ್ನ ಕೆಲಸದ ಮೇಲೆ ನಾನು ಹೊರಟೆ. ಹರೀಶ್ ಸರ್ ನೋಡಿದ್ರು ಸೆಕೆಂಡ್ ಪಾರ್ಟ್ನ. ಅದಾದ್ಮೇಲೆ ಇವರಿಬ್ರು ತೇಜಸ್ ಮತ್ತೆ ಮಯೂರ್ಗೆ ಕೇಳಿದ್ರಂತೆ ಅವರು, ಸರ್ ಹೆಂಗಿದೆ? ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ, ಅದು ರಿವ್ಯೂಸ್ ಎಲ್ಲ ತೋರಿಸಿದ್ರಲ್ಲ, ಎಲ್ಲರೂ ಚೆನ್ನಾಗಿದೆ ಚೆನ್ನಾಗಿದೆ ಅಂದ್ರು. ಏನ್ ಮಾಡ್ಬೋದು ಪ್ರಭು ಸರ್ ಒಂದ್ಸತಿ ತೋರ್ಸ್ರಪ್ಪ, ಅವ್ರು ಏನ್ ಮಾಡ್ಬೋದು ಅಂತ ಹೇಳ್ಬೋದೇನೋ ಅಂತ ಅಂದ್ರಂತೆ. ಆಯ್ತು, ಹರೀಶ್ ಅವ್ರು ಫೋನ್ ಮಾಡಿದ್ರು, ಬಾಮ ಹರೀಶ್ ಅವ್ರು ಫೋನ್ ಮಾಡಿದ್ರು, ಈ ತಂಡಕ್ಕೆ ಒಂದ್ ಸ್ವಲ್ಪ ನೋಡಿ ಏನೋ ಏನ್ ಮಾಡಿದ್ದಾರೆ ಅಂತ ನೋಡಿ. ಇದು ಯಾವ್ದಪ್ಪ ಶಾರ್ಟ್ ಫಿಲಮ್ ಅವ್ರನ್ನ ತೆಗೆದು ನನಗೆ ತಗಲಾಕ್ಬಿಟ್ರಲ್ಲ ಅಂತ. ಯಾಕಂದ್ರೆ ತುಂಬಾ ಶಾರ್ಟ್ ಫಿಲಮ್ ಮಾಡಿದೀವಿ ಅಂತ ಬರ್ತಾರೆ, ಬಂದು ಏನೇನೋ ತೋರಿಸ್ತಾ ಕೂತ್ಕೊಂಡ್ಬಿಡ್ತಾರೆ, ಟೈಮ್ ವೇಸ್ಟ್ ಅಂತ. ನಾನು ತಪ್ಸ್ಕೊಂಡು ಓಡಾಡಿದೆ ಒಂದು 15 ದಿನ. ಅದಾದ್ಮೇಲೆ ನಮ್ಮ ಮನೆಗೆ ಬಂದ್ಬಿಟ್ರು ಹುಡ್ಕೊಂಡವ್ರು. ಬಂದು ನೋಡಿದಾಗ ಹೇಳಿದೆ, 10 ನಿಮಿಷ ಟೈಮ್ ಕೊಡ್ತೀನಪ್ಪ, 10 ನಿಮಿಷದಲ್ಲಿ ನನ್ಗೆ ಇಷ್ಟ ಆದ್ರೆ ಐ ವಿಲ್ ಕಂಟಿನ್ಯೂ ಟು ವಾಚ್ ದ ಮೂವಿ ಆರ್ ಐ ವಿಲ್ ಟೆಲ್ ಯು ವಾಟ್ ಟು ಡು. ಇಲ್ಲ ಅಂದ್ರೆ ಬಿಟ್ಬಿಡಿ, ಬೇಜಾರು ಮಾಡ್ಕೋಬೇಡಿ. ಸರಿ ಅಂತ ಅವರೆಲ್ಲ ಅವ್ರದೇ ಸಿಸ್ಟಮ್ ಎಲ್ಲ ತಗೊಂಬಂದು ಎಲ್ಲ ಅಸೆಂಬಲ್ ಮಾಡಿ ನನಗೆ ತೋರಿಸಿದಾಗ ಏನಾಯ್ತು, ಆ ಫಸ್ಟ್ ಶಾರ್ಟ್ ಫಿಲಮ್ನು ಕಂಪ್ಲೀಟ್ ನೋಡಿದೆ, ಸೆಕೆಂಡ್ ಪಾರ್ಟ್ನು ಕಂಪ್ಲೀಟ್ ನೋಡಿದೆ. ಒಂದೇ ಸ್ಟ್ರೆಚಲ್ಲಿ ಕಂಪ್ಲೀಟ್ ನೋಡಿದೆ, ಎದ್ದೊಳ್ಳಿಲ್ಲ ನಾನು. ಅದಾದ್ಮೇಲೆ ಅಂದೆ, ಏನು ಉದ್ದೇಶಪ್ಪ ಇದು, ಏನಕ್ಕೆ ಮಾಡಿದ್ರೆ ಈ ಸಿನಿಮಾ? ಇಲ್ಲ ಸರ್, ಹಾಗೆ ಫಸ್ಟ್ ಪಾರ್ಟ್ ಯೂಟ್ಯೂಬಲ್ಲಿ ಇದೆ, ಸೆಕೆಂಡ್ ಪಾರ್ಟ್ ಯೂಟ್ಯೂಬಲ್ಲಿ ಹಾಕ್ತೀವಿ ಅಂತ. ಏನಕ್ಕೆ? ಪ್ರೊಡ್ಯೂಸರ್ ಹುಡುಕಾಕೆ ಅಂದ್ರು. ಈಗ ತಾನೇ ಅವ್ರದ್ದು ಆಂಕರ್ ಯಾರೋ ಇದ್ರಲ್ಲ, ಅವ್ರು ಏನಂದ್ರು, 9 ತಿಂಗಳು ಹೆತ್ತು ಹೊತ್ತು ಹೊಟ್ಟೆಲಿ ಇಟ್ಕೊಂಡು ತೆಗೆದ್ಬಿಟ್ಟು ತೊಟ್ಟಿಲ ಹಾಕ್ಬಿಟ್ಟಂಗೆ. ಅಂದ್ರೆ ಅದನ್ನ ನೀಟಾಗಿ ಆರೈಕೆ ಮಾಡ್ಬೇಕು, ಅದನ್ನ ನೋಡ್ಕೋಬೇಕು. ಇದು ಹಂಗಲ್ಲ, ಇದು ಹೆತ್ತು ಹೊತ್ತು ತೆಗೆದ್ಬಿಟ್ಟು ಎಲ್ಲ ಹಾಕ್ಬಿಡೋದಂತ ಯೂಟ್ಯೂಬಲ್ಲಿ. ಯಾಕಪ್ಪ ಅಂತ. ಇಲ್ಲ, ಏನ್ ಮಾಡ್ಬೋದು ಅಂದ್ರು. ಸಿನಿಮಾ ಆಗ್ಲೇ ಆಗೋಗಿದೆ, ಇದಕ್ಕೊಂದು ಸ್ಟಾರ್ಟು ಒಂದು ಎಂಡ್ ಮಾಡಿದ್ರೆ ಸಿನಿಮಾ ರಿಲೀಸ್ ಮಾಡ್ಬೋದು ಅಂತ ಹೇಳಿದೆ. ಅದಾದ್ಮೇಲೆ ಇಲ್ಲ ಸರ್, ನಮ್ಗೆ ಅದಕ್ಕೆ ಸ್ವಲ್ಪ ಆರ್ಟಿಸ್ಟ್ ಬೇಕಾಗ್ತಾರೆ, ಅದು ಇದು ಅಂದ್ರು. ಅದಾದ್ಮೇಲೆ ರಮೇಶ್ ಭಟ್ ಸರ್ ನಾವು ಫೋನ್ ಮಾಡಿ ಅವ್ರಿಗೆ ಪರಿಚಯ ಮಾಡಿಕೊಟ್ಟೆ. ಅದಾದ್ಮೇಲೆ ವಿದ್ಯಾ ಮೇಡಮ್ ಅವ್ರ ನಂಬರ್ ಎಲ್ಲ ಕೊಟ್ಟು ಎಲ್ಲ ಮಾಡಿದೆ. ಹುಡುಗರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈ ಸಿನಿಮಾನ ಎಲ್ಲರೂ ಬಂದು ಆಶೀರ್ವಾದ ಮಾಡಿ ಒಳ್ಳೇದಾಗಿ ನಡ್ಸ್ಕೊಡ್ಬೇಕು. ಇನ್ನು ಮುಂದೆನೂ ಈ ಸಿನಿಮಾ ರಿಲೀಸ್ ಆಗೋ ತನಕನೂ ಅವ್ರ ಜೊತೆ ನಾನು ನಿಲ್ತೀನಿ ಅಂತ ಹೇಳಿ. ಮೊದಲನೇದಾಗಿ ಈ ಆರೋಹ ತಂಡಕ್ಕೆ ಒಳ್ಳೇದಾಗಲಿ, ಅವ್ರ ಕನಸು ನನಸಾಗ್ಲಿ ಅಂತ ಆ ದೇವ್ರನ್ನ ಬೇಡ್ಕೊತೀನಿ. ಅವ್ರ ಶ್ರಮ, ಅವ್ರ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗ್ಲಿ. ನಮ್ಮ ಕನ್ನಡ ಜನತೆ ಯಾವತ್ತೂ ಹೊಸಬ್ರು ಕೈ ಬಿಟ್ಟಿಲ್ಲ. ನಿಮ್ಮ ಚಿತ್ರ ಯಶಸ್ವಿಯಾಗೋದ್ರಲ್ಲಿ ಸಂದೇಹ ಇಲ್ಲ ಸರ್. ನಿಮ್ಮ ತಂಡಕ್ಕೆ ಯಾರು ಒಳ್ಳೇದಾಗಲಿ. ನಮಸ್ಕಾರ, ನಾನು ಸ್ಲೈಡ್ ವೆಂಕಟೇಶ್ ಅಂತ. ಮೊದಲನೇದಾಗಿ ಆರೋಹ ತಂಡದವರಿಗೆ ಶುಭವಾಗಲಿ, ಜಯವಾಗಲಿ, ವಿಜಯವಾಗಲಿ. ಕಾರಣ ಇಷ್ಟೇನೆ, ಅವ್ರ ಮೊದಲನೇ ಪ್ರಯತ್ನನೇ ಫಸ್ಟ್ ಲವ್ ಅಂತ. ಸೊ ನಮ್ಮ ಸಿನಿಮಾ ಒಂದು ಏನ್ ಗಾಂಧಿನಗರ ಇದೆಯಲ್ಲ, ಆ ಕರ್ನಾಟಕದ ಎಲ್ಲ ಚಿತ್ರಕಥೆಗಳು ಒಂದು ಪ್ರೀತಿಯಿಂದ ಸಾಕ್ಬೇಕು. ಆ ಪ್ರೀತಿಯಿಂದ ಸಾಗೋದಕ್ಕೆ ಏನು ನಮ್ಮ ತೇಜಸ್ ಕಿರಣ್, ಮಯೂರವರು ಮತ್ತೆ ಅವರ ಗೆಳೆಯರು, ಅವರ ಪೋಷಕರು, ಅವರ ಸ್ನೇಹಿತರು ಮತ್ತೆ ಅವರ ಶ್ರೇಯೋಭಿಲಾಷಿಗಳು ಪ್ರತಿಯೊಬ್ಬರು ಹಂತ ಹಂತವಾಗಿ ಅವ್ರನ್ನ ಬೆಣ್ತಟ್ಟಿ ಮುನ್ನುಗ್ಗಿ ಅಂತ ಇದ್ದಾರೆ. ಈಗ ಮಿಂಚಿನ ಓಟ ಅಂತ ನೋಡಿದೀವಲ್ಲ, ಮುನ್ನುಗ್ಗಿ ಅಂತ ಇದ್ದಾರೆ. ಆ ಮುನ್ನುಗ್ಗುವಿಕೆಯಲ್ಲಿ ಅವರು ಜಯವನ್ನು ಸಾಧಿಸ್ಲಿ. ಅದ್ರ ಜೊತೆಗೆ ಸೊ ಏನು ಯಾನ ಅಂತ ಇದ್ರಲ್ಲ, ಜೀವನದಲ್ಲಿ ನಮ್ಮ ಪ್ರಯಾಣ ಅದು. ಸೊ ಯಾವುದೋ ಒಂದು ತೀರಿಕೆ ಪ್ರಯಾಣ ಮಾಡಬೇಕು, ಆದ್ರೆ ಒಂದು ಚಿತ್ರಕಥೆ ಮತ್ತೆ ಒಂದು ಕಥಾ ಸಾರಾಂಶದಲ್ಲಿ ಪ್ರತಿಯೊಂದು ಮನಸ್ಸುಗಳನ್ನ ಗೆಲ್ಲುವಂತ ಒಂದು ಯಾನದ ತೀರಕ್ಕೆ ಅವರು ಸೇರಲಿ. ಸೊ ಆ ಭಾವನೆಗಳು ಯಾವತ್ತು ಹಚ್ಚ ಹಸಿರಾಗಿರ್ಲಿ. ಮತ್ತೆ ನಿಮ್ಮೆಲ್ಲರ ಆಶೀರ್ವಾದ ಅವ್ರಿಗಿರ್ಲಿ. ಸೊ ನಮ್ಮ ನಿತ್ಯಾನಂದ ಪ್ರಭುಗಳೆಲ್ಲ ನಾವೆಲ್ಲ ಸಿನಿಮಾಗಳಿಗಾಗಿ ಒಂದಷ್ಟು ಸಮಯಗಳನ್ನ ಕಳೆದವರು. ಸೊ ಇವ್ರ ಜೊತೆ ಬರ್ಬೇಕಾದ್ರೆ ಕಾರಣ ನಿಜವಾಗ್ಲೂ ನಿತ್ಯಾನಂದ ಪ್ರಭು ಅವರು. ಯಾಕಂದ್ರೆ ಅವ್ರು ಮಾತಾಡಿದಾಗ ಈ ರೀತಿ ಸನ್ನಿವೇಶಗಳಲ್ಲಿ ಏನೋ ಒಂದು ಸಂದರ್ಭ ಬಂದಾಗ ಅದನ್ನ ಪರಿವರ್ತನೆ ಮಾಡೋದಂದ್ರೆ ಅದು ಬೇಕಾಗಿತ್ತು ಅವ್ರಿಗೆ. ಯಾಕಂದ್ರೆ ಅವ್ರು ಮಾಡಿರೋ ಕಷ್ಟಕ್ಕೆ ಎಲ್ಲೋ ಒಂದು ಜಾಗದಲ್ಲಿ ಅದನ್ನ ಡಸ್ಟ್ಬಿನ್ ಅಲ್ಲಿ ಬಿಸಾಕೋತಾರ, ಟಿಶ್ಯೂ ಪೇಪರ್ ತರ ಅದನ್ನ ಬಿಸಾಕೋದಲ್ಲ ಅವ್ರ ಕಷ್ಟ. ಯಾಕಂದ್ರೆ ಅವ್ರು ಹೇಳ್ತಾ ಇದ್ರು, ಮಯೂರವರು, ತೇಜಸ್ರವರೆಲ್ಲ, ನಾವ್ ಇದನ್ನ ಬಹಳಷ್ಟು ನೊಂದು ಏನಪ್ಪ ಅಂತ ಹುಡುಕ್ದಾಗ ಎಲ್ಲೋ ದಾರಿ ಕಾಣ್ತು ಅಂದ್ರೆ ಬಿಕಾಸ್ ಅವ್ರು ಆಕ್ಚುಲಿ ಏನಿಲ್ಲ ಫಸ್ಟ್ ಲವ್ ಅಂತ ಆ ಒಂದು ಚಿತ್ರದ ಮೇಲೆ ಇರೋಂಥ ಪ್ರೀತಿ.
ಸೊ ಇವತ್ತು ಎಷ್ಟೋ ತುಂಬಾ ಬಹಳ ಗಣ್ಯರನ್ನ ಹಿಂದೆ ಕರೆಸಿದ್ರು, ಇವತ್ತು ಕರೆಸಿದ್ದಾರೆ. ಅವ್ರಿಗೆ ಮತ್ತೊಮ್ಮೆ ಮಗದೊಮ್ಮೆ ಶುಭವಾಗ್ಲಿ, ಜಯವಾಗಲಿ, ಎಲ್ಲಾ ತರ ವಿಶ್ವಾಸ ಅವ್ರಿಗೆ ಸಿಗ್ಲಿ. ಎಲ್ಲರಿಗೂ ನಮಸ್ಕಾರ. ಆರೋಹ ಫಿಲ್ಮ್ಸ್ ಭಾವತೀರಾಯಣ ಈ ಚಿತ್ರ ಕಿರುಚಿತ್ರ ಮಾಡಿ ಈಗ ಬೆಳ್ಳಿತೆರೆಗೆ ಅಳವಡಿಸೋಕ್ಕೆ ನಮ್ಮ ನಿತ್ಯಾನಂದ ಪ್ರಭು, ನಮ್ಮ ಬಾಮಹರೀಶ್ ಅವರು ಹಿಂದುಗಡೆ ನಮ್ಮ ಫಿಲ್ಮ್ ಚೇಂಬರ್ನವರು ಎಲ್ಲ ಸಹಕಾರ ಕೊಟ್ಟು ಇವರಿಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಈ ಚಿತ್ರ ಈ 6-5 ಅಂತ ಒಂದು ಬಂದಿತ್ತು ಹಿಂದುಗಡೆ, ಅದು ಹಿಂಗೆ ಒಂದು ಮದುವೆ ಕ್ಯಾಮ್ರಾ ತೆಗೆದು ಯಾರೋ ಇದೇ ಥರ ನಾವು ನಿತ್ಯಾನಂದ ಪ್ರಭು ನಮ್ಮ ಬಾಮಹರೀಶ್ವರ ಸಲಹೆ ಕೊಟ್ಟು ಥಿಯೇಟರ್ ರಿಲೀಸ್ ಮಾಡಿ ಒಳ್ಳೆ ಬಾಕ್ಸ್ ಆಫೀಸ್ ರೆಕಾರ್ಡ್ ಆಗಿ ಎಲ್ಲ ಲ್ಯಾಂಗ್ವೇಜಲ್ಲೂ ಪಿಕ್ಚರು ಸಕ್ಸಸ್ ಆಯಿತು. ಇದೇ ಥರ ನಮ್ಮ ಪವನ್ ನಡಿಯವರು ಒಂದು ಪಿಕ್ಚರ್ ಮಾಡಿದ್ರು, ಟೀಮ್ ಎಲ್ಲ ಕಟ್ಕೊಂಡು, ಅದು ಎಲ್ಲ ಸಕ್ಸಸ್ ಆಗಿದೆ. ಈ ಕನ್ನಡ ಚಿತ್ರರಂಗ ವಿಭಿನ್ನ ಪ್ರಯತ್ನಗಳು ಹೊಸತನವನ್ನು ಅಪ್ಕೊಳ್ತದೆ, ನಿಮ್ಮನ್ನು ಅಪ್ಕೊಳ್ತದೆ ಅಂತ ನಾನು ನೋಡಿದ್ನಲ್ಲ VTV ಎಲ್ಲ ನಿಮ್ಮನ್ನು ಅಪ್ಕೊಂಡು ತಾಯಿ ಭುವನೇಶ್ವರಿ ಈ ಚಿತ್ರಕ್ಕೆ ಪ್ರೋತ್ಸಾಹ ಕೊಟ್ಟು ನಿಮಗೂ ಇನ್ನೂ ಚಿತ್ರರಂಗದಲ್ಲಿ ಹಲವಾರು ಅಡ್ವೆಂಚರ್ಸ್ ಅಂದರೆ ಹೊಸ ಪ್ರಯತ್ನಗಳು ಮಾಡೋಕ್ಕೆ ಮುಂದೆ ಬರೋರಿಗೆ ನೀವು ಮಾರ್ಗದರ್ಶಕ ಹಾಕಿ ಅಂತ ಕೇಳ್ಕೊಂಡು ನಾನು 2 ಮಾತು ಮುಗಿಸ್ತೀನಿ. ಅವರು ಭಾವತೀರಾಯಣ ಪಿಕ್ಚರ್ಗೆ ಶುಭವಾಗಿ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ಒಂದು ಆರೋಹ ತಂಡದ ಒಂದು ಕಿರುಕಾಣಿಕೆಯನ್ನು ಕೊಡಬೇಕು ಅಂತ ಮಯೂರ್ ಮತ್ತೆ ತೇಜಸ್ ಅಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಇದಾದ ನಂತರ ನಾವು ಪ್ರೆಸ್ ಜೊತೆ ಇಂಟರಾಕ್ಷನ್ಗೆ ಓಪನ್ ಆಗ್ತಾ ಇದ್ದೇವೆ. ದಯವಿಟ್ಟು ನಮ್ಮ ತಂಡ ಸದಸ್ಯರು ರೆಡಿ ಮಾಡಿ ಥಿಯೇಟರ್ಗೆಲ್ಲ ಹೆಚ್ಚು ಕಮ್ಮಿ ಬಹಳ ಬಲ ಕೊಡ್ತಾರೆ. ಯಾವ್ದಾರ ಥಿಯೇಟರ್ ಬೇಕು ಅಂದ್ರೆ ಟೈಗರ್ ವೆಂಕಟೇಶ್ ಅಂತ ಥಿಯೇಟರ್ ಸಮಸ್ಯೆನ ಬಹಳ ಹಗುರವಾಗಿ ಈಸಿಯಾಗಿ ಮಾಡ್ಕೊಳ್ಳುವಂತ ಆಕ್ಚುಲಿ ಕೋಆರ್ಡಿನೇಟರ್. ನಮ್ಮ ಕಡೆಯಿಂದ ಏನು ಅಲ್ಲ ಸಿನಿಮಾಲಿ ಈ ಇದಕ್ಕೆ ನೀವು ಏನಂತ ಸ್ಟೂಡೆಂಟ್ಸ್ ಮಾಡೋ ಇದಕ್ಕೆ ಬೇರೆ ತರದಲ್ಲಿ ಏನ್ ವೆಲ್ ವಿಶರ್ ಅವ್ರು ಮಾಡೋದಲ್ಲ ನಿಮ್ಮ ಪೇರೆಂಟ್ಸ್ ಜೊತೆ ಆ ತರ ಏನಾದ್ರು ಇತ್ತು ಅಂದ್ರೆ ಸರಳವಾಗಿ ಏನಾದ್ರು ಇತ್ತು ಅಂದ್ರೆ ನಾನು ನಿಮ್ ಸಪೋರ್ಟ್ ನಿಂತು. ಸರ್ ನಮಸ್ಕಾರ. ವಿದ್ಯಮಾನ ನಮಸ್ತೆ ಸರ್. ರಮೇಶ್ ಭಟ್ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಅಂದ್ರೆ ನಾವು ಫಸ್ಟ್ ಟೈಮ್ ಒಂದ್ಸತಿ ಹಿಂಗೆ ಕತೆ ತಗೊಂಡ್ ಬಂದಾಗ ನಿಮ್ಗೆ ಅದು ಏನ್ ಅನಿಸ್ತು, ಈ ಸಿನಿಮಾದ ಬಗ್ಗೆ 1-2 ಮಾತುಗಳನ್ನ ಆಡ್ಬೇಕಂತ. ನಮ್ಮ ಚಿತ್ರದ ನಿರ್ಮಾಪಕರಾದ ಶೈಲೇಶ್ ಅಂಬೇಕಲ್ ಅವರು ಹಾಗೂ ಜಯಶ್ರೀ ಮೇಡಮ್ ಅವರು ಬರ್ಬೇಕು ಅಂತ ಕೇಳ್ಕೊಳ್ತಾರೆ. ನಮ್ಗೊಂದು ಸಪೋರ್ಟ್ ಮಾಡಿದ್ದಕ್ಕೆ ಫಸ್ಟ್ ಆಫ್ ಆಲ್ ನಾವು ತುಂಬಾ ಕೃತಜ್ಞರಾಗಿದ್ದೀವಿ, ಅನ್ರೋಡಿಯಾಗಿದ್ದೀವಿ. ಸೊ ಈಗ ನಮ್ಮ ಸಿನಿಮಾದ ಬಗ್ಗೆ, ಈ ಜರ್ನಿ ಬಗ್ಗೆ 1-2 ಮಾತು. ಎಲ್ಲ ಸ್ನೇಹಿತರಿಗೆ, ಆತ್ಮೀಯರಿಗೆ ನನ್ನ ನಮಸ್ಕಾರ. ಮೊದಲನೇ ದಿವಸ ನನಗೆ ಮೀಟ್ ಮಾಡೋದಕ್ಕೆ ಒಂದು ಬೊಕೆ ಸ್ವೀಟ್ ಅಂಗಡಿ, ಅದು ಕಾಂತಿ ಸ್ವೀಟ್ಸ್ ಏನೋ ಒಂದು ದೊಡ್ಡ ಬಾಕ್ಸಲ್ಲಿ ಸ್ವೀಟು ಅದೆಲ್ಲ ತಂದ್ಕೊಟ್ರು. ನನ್ನ 50 ವರ್ಷದ ಸಿನಿಮಾ ಜರ್ನಿಯಲ್ಲಿ ಈ ಥರ ಬೊಕೆ ಸ್ವೀಟ್ಸು ಎಲ್ಲ ತಂದುಕೊಟ್ಟು ಕತೆ ಹೇಳಿದವರು ಬಹಳ ವಿರಳ. ನೆನಪಲ್ಲಿರೋದು ಹುಡುಕಿದ್ರು ಸಿಕ್ಕದಿಲ್ಲ. ಒಂದು ಡೈರೆಕ್ಟರ್ಗಳು 2 ಪಾತ್ರ ಹೇಳಿ ಇದ್ರಲ್ಲಿ ಯಾವ್ದು ಮಾಡ್ತೀವೋ ಮಾಡು ಅಂತ ಹೇಳಿರೋದು ಕೇಳಿದ್ದೀನಿ. ಮುಂಚೆ ಸಿನಿಮಾ ಕತೆ ಮಾಡೋರೆಲ್ಲ ಇದ್ದವ್ರು, MD ಸುಂದರು, ಉದಯ್ ಶಂಕರ್ ಅವರು, ಆಮೇಲೆ ಜೈಗೋಪಾಲು, ಕುಡಿಗಲ್ ನಾಗಭೂಷಣ್, ಇವರೆಲ್ಲ ಕಥೆಯಲ್ಲಿ ಪಾತ್ರದ ಹೆಸರು ಕೂಡ ಅವರೇ ಬರೆದ್ಬಿಡೋರು. ಪಾತ್ರದ ಹೆಸರಲ್ಲ, ಕ್ಯಾರೆಕ್ಟರ್ ಯಾರು ಮಾಡ್ತಾರೋ ಅವ್ರ ಹೆಸರು ಬರೆಯೋರು. ಅಂದ್ರೆ ನನ್ನ ಹೆಸರು ಕ್ಯಾರೆಕ್ಟರ್ ಬರೀತಿರ್ಲಿಲ್ಲ, ನನ್ನ ಹೆಸರೇ ಬರೆದ್ಬಿಡೋರು.
ರಮೇಶ್ ಭಟ್ ಅಲ್ಲಿಂದ ನಾಯಕನ ನಟನಿಗೆ ಓಡ್ ಬಂದು ಹೇಳ್ತಾರೆ ವಿಷಯ. ಬಿರುಗಾಳಿ, ಮರ ಎಲ್ಲ ಆಡ್ತಾ ಇದೆ, ಬಾಳೆ ಮರ ಎಲ್ಲ ಬಿದ್ದೋಗ್ತಾ ಇದೆ, ಓಡ್ ಬರ್ತಾ ಇದ್ದಾರೆ, ನಾಯಕ ಅಂತ ಕರಿಬೇಕು, ಹಿಂದ್ಗಡೆಯಿಂದ ಒಂದು ಏಟು ಬೀಳುತ್ತೆ ರಮೇಶ್ ಭಟ್ಗೆ ಅಂತ. ಹಿಂಗ್ ಕಥೆಗಳು. ಅಂದ್ರೆ ಪಾತ್ರ ಅಲ್ಲೇ ಫಿಕ್ಸ್ ಆಗ್ಬಿಟ್ಟಿರೋದು. ಇವರು ಫಿಕ್ಸ್ ಮಾಡ್ಕೊಂಡೇ ಬಂದಿದ್ದಾರೆ. ಪ್ರಭು ಅವ್ರನ್ನ ಇವತ್ತೇ ನಾನು ಭೇಟಿಯಾಗಿದ್ದು. ಪ್ರಭು ಅವ್ರು ಫೋನ್ ಮಾಡಿದ್ರು, ಯಾರೋ ಬರ್ತಾರೆ ನೋಡಿ ಅಂತ. ನನಗೆ ಖುಷಿ ಆಯ್ತು ಆವಾಗ್ಲೇ. ಕತೆ ಕೇಳಿದ್ಮೇಲೆ ತುಂಬಾ ಖುಷಿ ಆಯ್ತು. ಯಾಕೆಂದ್ರೆ ಇಬ್ರು ಡೈರೆಕ್ಟ್ರು, ಇಬ್ರು ಕತೆ ಹೇಳಿದ್ದಾರೆ. ಡೈರೆಕ್ಷನ್ ಶೂಟಿಂಗ್ ಅಲ್ಲಿ ಕೂಡ ಇಬ್ರು ಡೈರೆಕ್ಟ್ ಮಾಡಿದ್ದಾರೆ. ಈ ಪ್ರೆಸ್ ಮೀಟ್ ಕೂಡ ಇನ್ವಿಟೇಷನ್ ಇಬ್ರು ಕಳ್ಸಿದ್ದಾರೆ. ಆದ್ರೆ ಪೇಮೆಂಟ್ ಮಾತ್ರ ಒಂದೇ. ಅಂದ್ರೆ ಅವ್ರ ಗುರಿ ಒಂದೇ ಇತ್ತು. ಸಿನಿಮಾದಲ್ಲಿ ಅವ್ರು ಗೆದ್ದಿದ್ದಾರೆ ಈಗ. ಯಾಕೆ ಅಂದ್ರೆ ನಾನು ಅವ್ರ ಭೇಟಿ ನೋಡಿ ಹೇಳ್ತಾ ಇಲ್ಲ, ನಾನು ಜೊತೆಲಿ ಕೆಲಸ ಮಾಡಿದ ಅನುಭವ ಆಗಿದೆ. ಬಹಳ ಪಕ್ವವಾಗಿ ಏನ್ ಬೇಕು ಅದನ್ನ ಬಹಳ ಡೆಫಿನೆಟ್ ಆಗಿ, ಆಮೇಲೆ ಯಾರ ಅಭಿನಯ ಕೂಡ ಇಷ್ಟೇ ಇರಬೇಕು, ಇಷ್ಟೇ ನಗ್ಬೇಕು, ಇದಕ್ಕಿಂತ ಜಾಸ್ತಿ ಬೇಡ, ಇಷ್ಟೊಂದು ಅಳೋದ್ ಬೇಡ, ಎಲ್ಲವನ್ನು ಲೆಕ್ಕಾಚಾರ ಹಾಕಿ ಅಷ್ಟು ಕಾನ್ಫಿಡೆಂಟ್ ಆಗಿ ಸಿನಿಮಾ ಮಾಡಿದ್ದಾರೆ. ಹೊಸ ಡೈರೆಕ್ಟರ್ಗಳು ಅಂತ ಹೇಳಕ್ ಸಾಧ್ಯನೇ ಇಲ್ಲ. ಅವರು ಆರ್ಟಿಸ್ಟ್ ಮಾತ್ರ ಕಂಟ್ರೋಲ್ ಮಾಡಿದ್ದಲ್ಲ, ಇಡೀ ಶೆಡ್ಯೂಲ್ ಯಾವ ಟೈಮಿಗೆ ಏನಾಗ್ಬೇಕು ಅದನ್ನ ಮಾಡಿದ್ದಾರೆ. 6 ಗಂಟೆಗೆ ಶೂಟಿಂಗ್ ಕರೆದಿದ್ದಾರೆ. ನಾನು ಹೇಳಿದೆ, ಇಲ್ಲಪ್ಪ 8:30 ಕಮ್ಮಿ ನಾನು ಶೂಟಿಂಗ್ ಬರಲ್ಲ, ನನಗೆ ಬೆಳಿಗ್ಗೆ ಏನೋ ಸ್ವಲ್ಪ ಕೆಲ್ಸಗಳು, ವಾಕಿಂಗ್ ಇರುತ್ತೆ, ಆಮೇಲೆ ದೇವ್ರ ಜೊತೆ ಬೈಯೋದಿರುತ್ತೆ ತುಂಬಾ, ಅದಕ್ಕೆ 1/4 ಗಂಟೆ ಬೇಕು ದೇವ್ರ ಜೊತೆ ಮಾತಾಡೋದು, ಬೈಬೇಕು ಅವನಿಗೆ. ಸೊ ಇದೆಲ್ಲ ಇದೆ ಅಂತ. ಆದ್ರೆ ಇಲ್ಲ, ನಮ್ ಶೆಡ್ಯೂಲ್ ತುಂಬಾ ಟೈಟ್ ಇದೆ ಸರ್, ಬಡ್ಜೆಟ್ ಕಷ್ಟ, ಸೊ ನೀವು 6 ಗಂಟೆಗೆ ಬರಬೇಕು. 6 ಗಂಟೆಗೆ ಮಾಡಿದ್ರು ಶೂಟಿಂಗ್. ನಮಗೆ ಎಷ್ಟೋ ಕಡೆ ಇವತ್ತೂ ನಾವು ಇನ್ ಟೈಮ್ ಹೋಗೋದು ಒಂದು ಪ್ರಿನ್ಸಿಪಲ್ ಇದೆ. ಯಾಕೆಂದ್ರೆ 50 ವರ್ಷದಲ್ಲಿ ಕಲ್ತಿದ್ದೆಲ್ಲ ಕರೆಕ್ಟ್ ಟೈಮ್ ಹೋಗ್ಬೇಕು. ನಾವು 16 ಸಿಪಾಯಿ ಜೊತೆ ಕೆಲಸ ಮಾಡಿದ್ವಿ, ಶಂಕರ್ನಾಗ್ ಜೊತೆ ಕೆಲಸ ಮಾಡಿದ್ವಿ. ಅವ್ರ ಹತ್ರ ಎಲ್ಲ ಕಲ್ತಿರೋದು ಇನ್ ಟೈಮಿಗೆ ನಾವು ಪ್ರೆಸೆಂಟ್ ಆಗ್ಬೇಕು, ಡೈರೆಕ್ಟರ್ ಹೇಳಿದ್ದನ್ನ ಒಬೆ ಮಾಡಬೇಕು. ಇದೆಲ್ಲ ಒಂದಷ್ಟು ನಮ್ಗೆ ಅನ್ಕೊಂಡಿದೀವಿ, ಹಾಗೆ ನಡ್ಕೊಂಡು ಬಂದಿದ್ದೀವಿ. ಹಾಗಾಗಿ ಕರೆಕ್ಟ್ ಟೈಮ್ಗೆ ಶೂಟಿಂಗ್ ಹೋದೆ, ಶೂಟಿಂಗು ಮಾಡಿದ್ರು. ಶೂಟಿಂಗ್ ಎಲ್ಲೋ ಸೀದಾ ಒಂದು ಹೈವೇನಲ್ಲಿ ಹೋಗಿ ಒಂದು ಮನೆಯಲ್ಲಿ ಇರೋಂಥದ್ದಲ್ಲ, ಎಲ್ಲೋ ಜಂಗಲ್ ಅಲ್ಲಿ ಎಲ್ಲೋ ಇಳಿಬೇಕು, ಅಲ್ಲಿಂದ ಅರ್ಧ ಗಂಟೆ ಜರ್ನಿ ಆಗ್ಬೇಕು, ಅದಕ್ಕೆ ಮುಂಚೆ ಮೇಕಪ್ ಆಗ್ಬೇಕು, ಅದಕ್ಕೆ ಆದ್ಮೇಲೆ ಕಾಸ್ಟ್ಯೂಮ್ ಹಾಕೋಬೇಕು. ಇದೆಲ್ಲ ಇದೆಯಲ್ಲ, ಇದೆಲ್ಲಾನು ಇಟ್ಕೊಂಡು ಇನ್ ಟೈಮಿಗೆ ಶೂಟ್ ಮಾಡಿದ್ರು. ಇಡೀ ಟೀಮ್ ಇವರಷ್ಟೇ ಆಕ್ಟಿವ್ ಆಗಿದ್ರು ಎಲ್ಲರೂ. ಇವ್ರು ಡೈರೆಕ್ಟ್ರು ಅಂತ ಏನೋ ಸ್ಪೆಷಲ್ ಇರ್ಲಿಲ್ಲ. ಅಂದ್ರೆ ಇಂಥ ಟೀಮು ಅಂದ್ರೆ ಎಷ್ಟು ಹಂಬಲ್ ಆಗಿ, ಎಷ್ಟು ಆನೆಸ್ಟ್ ಆಗಿ ಆ ಕೆಲಸ ಮಾಡಿದ್ದಾರೆ ಅಂದ್ರೆ, ಎಲ್ಲಿ ಆನೆಸ್ಟಿ ಇರುತ್ತೋ, ಎಲ್ಲಿ ಉದ್ದೇಶ ಕರೆಕ್ಟ್ ಆಗಿರುತ್ತೋ ಅಲ್ಲಿ ಸಕ್ಸಸ್ ಗ್ಯಾರಂಟಿ ಇರುತ್ತೆ. ಯಾಕಂದ್ರೆ ಅವ್ರಿಗೆ ಯಾವ್ದೋ ಒಂದು ನಾವು ಸಿನಿಮಾ ಮಾಡ್ತಾ ಇದ್ದೀನಿ, ನಾ ಡೈರೆಕ್ಟ್ರು, ಆ ಥರದ್ದು ಯಾವ್ದು ಪೋಸ್ ಇರ್ಲಿಲ್ಲ. ಜೊತೆಗೆ ಇನ್ನೊಂದೇನು ನನಗೆ ಖುಷಿ ಕೊಟ್ಟಿದ್ದು ಅಂದ್ರೆ, ಅವ್ರ ಪೇರೆಂಟ್ಸ್ ಎಲ್ಲ ಜೊತೆಲೇ ಇದ್ರು. ಅನ್ನಪೂರ್ಣಮ್ಮ ಒಬ್ರು, ಮಯೂರ್ ಅವ್ರ ಮದರ್ ಇಲ್ಲೆಲ್ಲ ಬಂದಿದ್ರು, ನೋಡಿದೆ ನಾನು. ಅವರು ಫುಡ್ ಇನ್ಚಾರ್ಜ್. ಅಂದ್ರೆ ಒಂದು ಕುಟುಂಬ ಇದಕ್ಕೆ ಸೇರ್ಕೊಂಡು ಮಾಡಿರುವಂತಹದ್ದು ಒಂದು ಸಿನಿಮಾ. ಅಂದ್ರೆ ಎಷ್ಟು ಆಸಕ್ತಿ ಇದ್ದಿರ್ಬೋದು, ಅದ್ರ ಬಗ್ಗೆ ಎಷ್ಟು ಶ್ರದ್ಧೆ ಇರ್ಬೋದು ಅನ್ನೋದು ಎಲ್ರಿಗೂ ಗೊತ್ತಾಗುತ್ತೆ. ಯಾವುದೇ ಕೆಲಸ ಕೇರ್ಲೆಸ್ ಅಲ್ಲಿ ಮಾಡೋದು, ಭಕ್ತಿ ಇಲ್ಲದೆ ಮಾಡೋದು, ಅದನ್ನು ಪ್ರೀತಿಸದೆ ಮಾಡೋದು, ಅಲ್ಲಿ ಸಕ್ಸಸ್ ಇರಲ್ಲ. ಇದರಲ್ಲಿ ಪ್ರೀತಿ ಇದೆ, ವಿಶ್ವಾಸ ಇದೆ, ನಂಬಿಕೆ ಇದೆ, ಶ್ರದ್ಧೆ ಇದೆ, ಒಂದು ಮುಗ್ಧತೆನೂ ಇದೆ. ಸೊ ಇದೆಲ್ಲ ಸೇರ್ಕೊಂಡಿರೋದ್ರಿಂದ ಈ ತಂಡಕ್ಕೆ ಯಶಸ್ಸು ಕಟ್ಟಿಟ್ಟ ಬುದ್ಧಿ ಅಂತ ನನ್ನ ಭಾವನೆ. ಇನ್ನು ನನಗೆ ಒಂದು ಪಾತ್ರ ಏನೋ ತುಂಬಾ ಇಷ್ಟ ಆಯ್ತು. ಕತೆ ಹೇಳಿದಾಗ ನಾನೇನ್ ಅನ್ಕೊಂಡೆ, ಇದು ಒಬ್ಬ ಸಾಧಾರಣ ಮನುಷ್ಯನ ಒಂದು ಜೀವನದ ಯಾನ ಅಂತ. ಕರೆಕ್ಟು. ಆದ್ರೆ ಆ ಯಾನದಲ್ಲಿ ಎಲ್ಲ ನಾನೇ ಅಭಿನಯಿಸ್ತೀನಿ ಅಂತ ತುಂಬಾ ಖುಷಿಲಿದ್ದೆ. ಆಮೇಲೆ ಗೊತ್ತಾಯ್ತು, ಲವ್ ಪೋರ್ಷನ್ ಎಲ್ಲ ಯಾರ ಜೊತೆಲೋ ಯಾರೋ ಮಾಡಿದ್ರು, ಯಾರೋ ಎಲ್ಲ ತೇಜಸ್ ಮಾಡಿದ್ರು. ನಮ್ಗೆ ವಯಸ್ಸಾದ್ಮೇಲೆ
ಅಲ್ಲೆಲ್ಲೋ ಕೂತ್ಕೊಂಡು ಯೋಚನೆ ಮಾಡೋದು, ಅಲ್ಲಿ ಯಾರ ಹತ್ರ ನನ್ನ ಅಂತರಂಗದ ಒಂದು ಭಾವನೆಯನ್ನು ಹೇಳಕ್ ಹೊರಡೋದು, ಈ ಥರದ್ದು. ಆದ್ರೆ ನಾನು ಸುಮ್ಮನೆ ತಮಾಷೆ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಲವ್ ಪಾತ್ರ ಎಲ್ಲ ಸಮುದ್ರ ತೀರದಲ್ಲಿ ಕುಣಿದಾಡೋದು, ಓಡಾಡೋದು ಎಲ್ಲ ಅವ್ರು ಮಾಡಿದ್ರು. ನಾನು ಸಮುದ್ರ ತೀರದಲ್ಲಿ ಕೂತ್ಕೊಂಡು ಯೋಚನೆ ಮಾಡೋದು ಮಾತ್ರ ತೆಗೆದ್ರು. ಸುಮ್ಮನೆ ತಮಾಷೆಗೆ ಹೇಳಿದೆ. ಬಹಳ ಅದ್ಭುತವಾದ ಪಾತ್ರ. ಯಾಕೆಂದ್ರೆ ಒಂದು ಸಿನಿಮಾ ನೋಡಿದಾಗ ಪ್ರತಿಯೊಬ್ಬನಿಗೂ ಒಂದು ವಯಸ್ಸಾದ ಕಾಲಕ್ಕೆ, ಒಂದು ಪ್ರಬುದ್ಧತೆ ಬಂದ ಮೇಲೆ, ಜೀವನದ ಅನುಭವಗಳು ಬಂದ ಮೇಲೆ ತಾನು ಮಾಡಿದ ತಪ್ಪು ಸರಿನ ಎಲ್ಲೋ ಒಂದ್ ಕಡೆ ಕೂತ್ಕೊಂಡು ಅವಲೋಕಿಸುವಂತ ಒಂದು ಸಂದರ್ಭ ಎಲ್ರಿಗೂ ಬರುತ್ತೆ. ಆ ಒಂದು ತಳಮಳ, ಆ ಒಂದು ತಡಕಾಟ, ಯಾರ ಹತ್ರ ಹೇಳಬೇಕು, ಮಾಡಬೇಕು, ಇದನ್ನ ಹೇಗೆ ಇದನ್ನ ಹೇಗೆ ಆಚೆ ಹಾಕೋದು ಅಂತ ಅವ್ನು ಕನ್ಫೆಸ್ ಮಾಡ್ಕೋಬೇಕಲ್ಲ. ಸೊ ಆ ಒಂದು ತೊಳಿಲಾಟ ಈ ಪಾತ್ರದಲ್ಲಿ ಇತ್ತು. ನನಗೆ ಪಾತ್ರ ಮಾಡೋ ಕಷ್ಟ ಆಯ್ತು. ಆದ್ರೆ ತೇಜಸ್ಸು ಮತ್ತು ಮಯೂರ ತುಂಬಾ ಟಿಪ್ಗಳು ಕೊಡ್ತಾ ಇದ್ರು, ಕಿವಿಯಲ್ಲೇ ಬಂದು ಹೇಳೋರು. ಡೈರೆಕ್ಟರ್ ಅಂದ್ಬಿಟ್ಟು ರೇ ಹಂಗಲ್ರಿ ಅಂತ ಯಾವತ್ತೂ ಹೇಳಲಿಲ್ಲ. ಕಿವಿಲ್ ಬಂದು ಸರ್ ಅಷ್ಟೊಂದು ನಗೋದು ಬೇಡ ಸರ್, ಅಷ್ಟೊಂದು ಕಣ್ಣಲ್ಲಿ ನೀರು ತುಂಬಿಕೊಂಡಿರ್ಲಿ, ನೀರು ಆಚೆ ಬರಬಾರ್ದು, ಇದೆಲ್ಲ ಟಿಪ್ಸ್ ಕೊಟ್ಟು ಮಾಡಿಸಿದ್ದಾರೆ. ಗೊತ್ತಿಲ್ಲ ಹೇಗೆ ಮಾಡಿದ್ದೀನಿ ಅಂತ. ನನಗೂ ಒಂದು ಆತಂಕ ಇದೆ, ಆ ಪಾತ್ರನ ನ್ಯಾಯ ಒದಗಿಸಿದೀನ ಇಲ್ವಾ ಅನ್ನೋದು. ಯಾಕೆಂದ್ರೆ ಇದು ಸಲೀಸಾದ ಪಾತ್ರ ಅಲ್ಲ. ಭಾವನೆಗಳು, ಆಮೇಲೆ ಸಂಭಾಷಣೆ ಇಲ್ವೇ ಇಲ್ಲ. ಆಡ್ ಫಿಲಮಲ್ಲೂ ಕಡಿಮೆ ಶಾರ್ಟ್ಸ್ ಅಲ್ಲಿ ಅವರ ಪ್ರಾಡಕ್ಟ್ ಬಗ್ಗೆ ವ್ಯಕ್ತಪಡಿಸ್ತಾರೆ. ಇಲ್ಲೂ ಹಾಗೇನೆ ಒಂದು ಶಾರ್ಟ್ ಅಲ್ಲೇ ಸುಮಾರು ವಿಷಯ ಪ್ರಕಟ ಮಾಡಬೇಕು. ಅದು ಆಕ್ಟರ್ಗಳಿಗೆ ಚಾಲೆಂಜ್. ಅದನ್ನ ಮಾಡಿಸಿದ್ದಾರೆ, ಮಾಡಿಸಿದ್ದಾರೆ. ಹಾಗಾಗಿ ಇನ್ನು ವಿಟಿ ನೀವೇ ನೋಡಿದ್ದೀರ, ನಾನು ಇವ್ರ ಬಗ್ಗೆ ಏನು ಹೇಳೋದು. ಇವ್ರಾಗ್ಲೇ ಜಯದ ಹಾದಿಯಲ್ಲಿ ಇದ್ದಾರೆ. ಜಯ ಮುಂದುವರಿಲಿ, ಸದಾ ಇವ್ರ ಬೆನ್ನಿಗೆ ಜಯ ಇರಲಿ. ನಿಮ್ಮೆಲ್ಲರ ಆಶೀರ್ವಾದ, ಪ್ರೋತ್ಸಾಹ, ಎಸ್ಪೆಷಲಿ ಮಾಧ್ಯಮ ಮಿತ್ರರು ಇದಕ್ಕೆ ಹೆಚ್ಚು ಸಹಕಾರ ಕೊಡಬೇಕು. ಯಾಕೆಂದ್ರೆ ಬಹಳ ವಿಶೇಷವಾದ ಒಂದು ಸಬ್ಜೆಕ್ಟು, ಆದರೆ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುತ್ತೆ ಈ ವಿಷಯ. ಸೊ ಇದು ಜನರ ಮುಂದೆ ಬಂದಾಗ ಜನರಿಗೆ ತಲುಪಬೇಕು ಅನ್ನೋದು ಅಷ್ಟೇ ಆಸೆ. ಸೊ ಇದಕ್ಕೆ ನೀವೆಲ್ಲರೂ ಸಹಕಾರ ಕೊಡಿ, ಇವ್ರಿಗೆಲ್ಲರಿಗೂ ಯಶಸ್ಸಾಗಲಿ. ನಾನು ಇನ್ನು ಬೇರೆ ಕಲಾವಿದರು ಎಲ್ಲ ತುಂಬ ರಂಗಭೂಮಿ ಮತ್ತೆ ಸಣ್ಣ ಸ್ಕ್ರೀನಲ್ಲಿ ತುಂಬ ಹೆಸರು ಮಾಡಿರೋರು ನೋಡಿ. ವಿದ್ಯಾಮೂರ್ತಿ ಅವರು ಇದ್ದಾರೆ, ಒಬ್ರು ಆಂಕರ್ ಇಲ್ಲಿದ್ದಾರೆ. ಇವರು ಅವರೇ ಇಲ್ಲಿ ನಮ್ಮ ಕನ್ಸಲ್ಟ್ ಮಾಡಿದ್ರಲ್ಲ, ಬರ್ತಾ ಇದ್ದಾರ ಎಲ್ಲ ತುಂಬಾ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ತೇಜಸ್ ಕೂಡ ಬಹಳ ಸಟಲ್ ಆಕ್ಟಿಂಗ್ ಮಾಡಿದ್ದಾರೆ, ತುಂಬಾ ಸಟಲ್ ಆಗಿ ಮಾಡಿದ್ದಾರೆ. ಸಾಮಾನ್ಯವಾಗಿ ಅಭಿನಯ ಅಂದ ತಕ್ಷಣ ಡೈಲಾಗ್ ಗಟ್ಟಿಯಾಗಿ ಮಾತಾಡೋದು, ಕೈ ಬಾಯಿ ಹಾರಿಸೋದು, ಅದ್ಯಾವುದೂ ಇಲ್ಲ. ಸಹಜವಾಗಿ ನಿಮ್ಮ ಮನೆ ಪಕ್ಕದಲ್ಲೋ, ನಿಮ್ಮ ಮನೆ ಸ್ಟ್ರೀಟಲ್ಲೋ ಯಾರ್ದೋ ಒಂದು, ಅಥವಾ ನಿಮ್ಮ ಅಂದು ಬಳಗದಲ್ಲಿ ಯಾರಿಗಾದ್ರೂ ಈ ಥರ ಸಮಸ್ಯೆಗಳಿದ್ರೆ ಹೇಗಿರುತ್ತೆ ಅದನ್ನ ಎಲ್ಲರೂ ವ್ಯಕ್ತಪಡಿಸಿದ್ದಾರೆ ಅಂತ ನಾನು ಅನ್ಕೋತೀನಿ. ಎಲ್ರಿಗೂ ಶುಭವಾಗಲಿ, ಒಳ್ಳೇದಾಗ್ಲಿ. ಬಹಳ ದಿವಸದ ಮೇಲೆ ಮಾಧ್ಯಮ ಮಿತ್ರರೆಲ್ಲ ಇದ್ದಾರೆ. ಎಲ್ರಿಗೂ ನಮಸ್ಕಾರ, ಒಳ್ಳೇದಾಗ್ಲಿ. ಸರ್, ನಾನು ದಿವಸ ತುಂಬಾ ಮಾಡಿಲ್ಲ, ಆದ್ರೆ ನನ್ನಿಂದ ಕೆಲಸ ತುಂಬಾ ತಗೊಂಡಿದ್ದಾರೆ. ನಾನು ಹೇಳಿದ್ನಲ್ಲ 6 ಗಂಟೆಗೆ ಶೂಟಿಂಗ್ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ 1 ವರ್ಷಕ್ಕೆ ಡೈಲಿ ಕೆಲಸ ಮಾಡಿ, ಒಂದು 10 ದಿವಸ ಕೆಲಸ ಅಂತ ಅನ್ಕೊಳ್ಳಿ. ಅಥವಾ ಇನ್ನೂ ದೊಡ್ಡ ಸಿನಿಮಾ ಆದ್ರೆ 20 ದಿವಸ 22 ದಿವಸ ಕಾಲ್ ಶೀಟ್ ಅಂತ ಅನ್ಕೊಳ್ಳಿ. ಕೆಲಸ ತುಂಬಾ ಇತ್ತು. ಕೆಲಸ ಖುಷಿ ಕೊಡ್ತು, ಒಂದು ಯಾವುದೋ ಒಂದು ತೃಪ್ತಿ ಸಿಗುತ್ತೆ, ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋ ಒಂದು ಸಿಗುತ್ತಲ್ಲ, ಅದು ಈ ಸಿನಿಮಾದಲ್ಲಿ ನನಗೂ ಸಿಕ್ಕಿದೆ. ಅಭಿನಯಿಸಿದವ್ರು ಎಲ್ರಿಗೂ ಸಿಕ್ಕಿರ್ಬಹುದು ಅಂತ ನನ್ನ ಅಭಿಪ್ರಾಯ. ಯಾಕೆಂದ್ರೆ ಒಳ್ಳೆ ಟೀಮು, ಒಳ್ಳೆ ಕಥಾಂತರ, ಒಳ್ಳೆ ಟೈಟಲ್ ಕೂಡ ಇವತ್ತು. ಎಲ್ರಿಗೂ ನಮಸ್ಕಾರ. ಇನ್ನು ಮಾತಾಡೋರು ತುಂಬಾ ಇದ್ದಾರೆ. ಮಯೂರ್ ಮಾತಾಡ್ಬೇಕು, ನಮ್ಮ ಕ್ಯಾಮ್ರಾಮನ್ ಮಾತಾಡ್ಬೇಕು, ತೇಜಸ್ ಮಾತಾಡ್ಬೇಕು, ಹೀರೋಯಿನ್ ಮಂಗಳೂರಿಂದ ಬಂದಿರ್ಬೇಕು ಅವರು ಅಲ್ವಾ. ಓಕೆ,
ಚಿಕ್ಕಮಗಳೂರು. ಸರ್ ಎಲ್ರಿಗೂ ಶುಭವಾಗಲಿ. ನಿಮ್ಮ ಟೈಮ್ ತುಂಬ ತಗೊಂಡಿತ್ತು. ಥ್ಯಾಂಕ್ ಯು. ಅರ್ಥ ಒಂದೇ. ಸೊ ವಿದ್ಯಮ್ಮ ನಿಮ್ಗೆಲ್ಲರಿಗೂ ತುಂಬಾ ಒಳ್ಳೆ ನಟಿ ಅಂತ ಗೊತ್ತು. ಅದ್ರ ಜೊತೆಗೆ ಅವ್ರು ತುಂಬಾ ಒಳ್ಳೆ ಗೊಜ್ಜೋಲಕ್ಕಿ ಮಾಡ್ತಾರೆ. ಯಾರಾದ್ರೂ ಫ್ರೀ ಇದ್ದಾಗ ಒಂದ್ಸತಿ ಅವ್ರ ಹತ್ರ ಗೊಜ್ಜೋಲಕ್ಕಿ ರೆಸಿಪಿ ತಗೊಳ್ಳಿ. ವಿದ್ಯಮ್ಮ ಈ ಸಿನಿಮಾ ಬಗ್ಗೆ, ಈ ಜರ್ನಿ ಬಗ್ಗೆ. ಇಲ್ಲೂ ತಂದಿರ್ಬೋದು, ಶೂಟಿಂಗ್ ಬರ್ತಾ ತರ್ತಾರೆ, ಇಲ್ಲೂ ತಂದಿರ್ತಾರೆ. ಪ್ರೊಡಕ್ಷನ್ ಊಟ ಮಾಡಲ್ಲ, ಗೊಜ್ಜೋಲಕ್ಕಿನೇ ತಿಂದ್ಬಿಡ್ತಾರೆ. ಮೊದಲು ಗೊಜ್ಜೋಲಕ್ಕಿ ಕೊಟ್ಬಿಡಿ, ಆಮೇಲೆ ಮಾತಾಡಿ. ಗೊಜ್ಜೋಲಕ್ಕಿ ರೆಸಿಪಿ ಕೊಡ್ತೀನಿ. ನಾನು ಏನೇನು ಹೇಳಬೇಕು ಅಂತ ಅನ್ಕೊಂಡಿದ್ನೋ ಅದನ್ನೆಲ್ಲ ರಮೇಶ್ ಭಟ್ ಸರ್ ಹೇಳ್ಬಿಟ್ಟಿದ್ದಾರೆ. ಆದರೆ ನನಗೆ ಏನು ಮುಖ್ಯವಾಗಿ ಅನಿಸಿದ್ದು ಅಂತಂದರೆ, ಈ ಭಾವತೀರ ಯಾನ ಅನ್ನೋ ಒಂದು ಟೈಟ್ಲ್ ಏನಿದೆ, ನಾವು ಈ ಸಿನಿಮಾದಲ್ಲಿ ಏನು ಅಭಿನಯ ಮಾಡಿದೀವೋ ಅದಕ್ಕೆ ತುಂಬ ಕರೆಕ್ಟಾಗಿ ಸೂಟ್ ಆಗೋವಂಥ ಒಂದು ಟೈಟ್ಲ್ ಇದು ಅಂತ ತುಂಬ ಖುಷಿ ಆಯಿತು. ನನಗೂ ಕುತೂಹಲ ಆಯಿತು, ಏನಿರ್ಬೋದು ಇವರು. ಅವರು ಇನ್ವಿಟೇಷನಲ್ಲಿ ಹೊಸ ಚಿಗುರು ಹಳೆ ಬೇರು ಅಂತ ಏನೋ ಹಾಕಿದ್ರು. ಅದೇನಾ ಏನು ಟೈಟ್ಲ್ ಅಂತ ನಂಗೆ ಕನ್ಫ್ಯೂಸ್ ಆಗೋಗಿತ್ತು. ಆಮೇಲೆ ಅಥವಾ ನಾನು ಅದು ಹೊಸ ಬೇರು ಹಳೆ ಚಿಗುರು ಅಂತ ಆಗ್ಬೋದಾ ಅಂತಾನೆ ಯೋಚನೆ ಮಾಡಿದೆ. ಕಡೆಗೆ ನೋಡಿದ್ರೆ ಇದು ಇಷ್ಟು ಒಳ್ಳೆ ಟೈಟ್ಲ್ ಕೊಟ್ಟಿದ್ದಾರೆ. ನಿಜವಾಗ್ಲೂ ನಾವು ಆಕ್ಟ್ ಏನ್ ಮಾಡಿದ್ವೋ ಅದು ಇದು ಪೂರ್ತಿ ಹೇಳ್ಬಿಡುತ್ತೆ, ಈ ಟೈಟ್ಲೇ ಹೇಳ್ಬಿಡುತ್ತೆ. ಯಾಕೆಂದ್ರೆ ಅಷ್ಟೊಂದು ಭಾವನೆಗಳು ಈ ಸಿನಿಮಾದಲ್ಲಿ ತುಂಬಿದೆ. ಮತ್ತೆ ತೇಜಸ್ ಆಗ್ಲಿ ಮತ್ತೆ ಮಯೂರ ಆಗ್ಲಿ, ಅವ್ರಿಗೆ ಏನ್ ಬೇಕು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು, ಕ್ಲಿಯರ್ ಆಗಿ ಗೊತ್ತು ಅವ್ರಿಗೆ. ನಾವು ಹಳಬ್ರು, ನಮ್ದು ಅಷ್ಟು ಎಕ್ಸ್ಪೀರಿಯನ್ಸ್ ಇದೆ. ನನಗೆ ಇವ್ರ ತರ ಎಕ್ಸ್ಪೀರಿಯನ್ಸ್ ಖಂಡಿತ ಸಿನಿಮಾದಲ್ಲಿ ಇಲ್ಲ. ಬಟ್ ನಮ್ಮ ಮನ್ಸಲ್ಲಿ ಒಂದು ಅಹಂ ಅಂತ ಅನ್ಬೋದಾ ಅಥವಾ ಗೊತ್ತಿಲ್ಲ, ಆ ಥರ ನಮ್ಗೇನೋ ಗೊತ್ತಿದೆ ಜಾಸ್ತಿ ಅನ್ನೋದೊಂದು ಇರುತ್ತಲ್ಲ, ಅದೆಲ್ಲ ಎಲ್ಲ ಹೊಟ್ಟೋಯ್ತು, ಪೂರ್ತಿ ಹೊಟ್ಟೋಯ್ತು. ಆ ಮೆಥಡ್ ಆಕ್ಟಿಂಗ್ ಅನ್ನೋದು ಏನು ಅಂತ ನಾನು ಇವರಿಂದ ಕಲಿತೆ. ನನಗೇನು ಗೊತ್ತಾಗಿದ್ದು ಅಂದ್ರೆ, ನಾವು ಯಾವುದೇ ವಯಸ್ಸಲ್ಲೂ ಕೂಡ ಏನಾದ್ರೂ ಕಲಿತಾನೆ ಇರ್ಬೇಕು. ಎಲ್ಲಿ ನಾವು ಕಲ್ತಿದೀವಿ ಎಲ್ಲ ಮುಗಿದೋಯ್ತು, ನಮಗ್ ತುಂಬಾ ಕಲ್ತು ಬಿಟ್ಟಿದೀವಿ ಅಂತಂದ್ರೆ ಪುಟಕ್ಕಂತ ಇನ್ನೊಂದು ಏನೋ ಒಂದು ಕಲಿಯುವಂಥದ್ದು ಸಿಗುತ್ತೆ. ಅದು ನನಗೆ ಈ ಒಂದು ತಂಡದಿಂದ ಸಿಕ್ತು. ಅದಕ್ಕೋಸ್ಕರ ನಾನು ತೇಜಸ್ ಮತ್ತೆ ಮಯೂರ್ಗೆ ತುಂಬಾ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತೆ ತುಂಬಾ ಶ್ರದ್ಧೆಯಿಂದ ಮಾಡಿದ್ದಾರೆ, ಒಂಥರ ಪ್ಯಾಷನ್. ಅವ್ರನ್ನ ನೋಡಿದ್ರೆ ನಂಗೆ ಗೊತ್ತಾಯ್ತು. ಸುಮಾರು ನಾನ್ ಮಾಡಿರೋದು ಕಡಿಮೆ ಸಿನಿಮಾ ಆದ್ರೂ ಆ ಸಿನಿಮಾಗಳಲ್ಲಿ ನೋಡಿರೋದು ಏನು ಅಂತಂದ್ರೆ, ಲಾಸ್ಟ್ ಮೊಮೆಂಟ್ ಅಲ್ಲಿ ಕೂತ್ಕೊಂಡು ಡೈಲಾಗ್ ಬರೀತಿರ್ತಾರೆ, ಹೇಗೆ ಸೀನ್ಗಳನ್ನ ಮಾಡ್ಕೋಬೇಕು ಅಂತ ಅಲ್ಲಿ ಮಾಡ್ಕೋತಿರ್ತಾರೆ. ಹೋಮ್ವರ್ಕ್ ಅನ್ನೋದು ಮಾಡೇ ಇರಲ್ಲ. ಆದ್ರೆ ಇವ್ರು ಪಕ್ಕ ಹೋಮ್ವರ್ಕ್, ಅವ್ರು ಅದನ್ನೆಲ್ಲ ತಗೊಂಡ್ ಬಂದು ತೋರಿಸ್ತಾ ಇದ್ರು, ಆ ಚಾರ್ಟ್ ಹಾಕೊಂಡು ಯಾರ್ಯಾರು ಎಲ್ಲೆಲ್ಲಿ ಇರ್ಬೇಕು ಆ ಥರದ್ದೆಲ್ಲ ಪ್ರತಿಯೊಂದು ಅಂಶನೂ ಅವ್ರಲ್ಲಿ ಪೇಪರ್ ಮೇಲೆ ಹಾಕೊಂಡು ಬಂದಿದ್ರು. ಮತ್ತೆ ಸರ್ ಹೇಳಿದಾಗ ಬೆಳಿಗ್ಗೆ ಬೇಗನೆ ಶುರು ಮಾಡ್ತಾ ಇದ್ರು. ಅದ್ರ ತರ ನಮ್ಗೇನ್ ಕಷ್ಟ ಅಂತಾನೆ ಅನ್ನಿಸ್ಲಿಲ್ಲ. ನಮಗೆ ಯೂಶಲಿ ನಾನು 8 ಗಂಟೆ ಮುಂಚೆ ಎಲ್ಲೂ ಶೂಟಿಂಗ್ ಹೋಗಿದ್ದೇ ಇಲ್ಲ. ಇಲ್ಲಿ ಬಂದು ನನ್ನನ್ನ ಪೂರ್ತಿ ಚಟುವಟಿಕೆ ಆಗಿಟ್ಟಿದ್ರು. ತುಂಬಾ ಖುಷಿ ಕೊಟ್ಟು, ನನ್ನ ಪಾತ್ರ ಕಡಿಮೆನೇ ಇದ್ರು ಕೂಡ ಮನಸ್ಸಿಗೆ ನನಗಂತೂ ಮುಟ್ಟಿತು. ಆ ಪಾತ್ರದ ಭಾವನೆಗಳು ನನಗೆ ಮನಸ್ಸಿಗೆ ತುಂಬಾ ಖುಷಿ ಕೊಟ್ಟು. ಮತ್ತೆ ರಮೇಶ್ ಸರ್ ಜೊತೆ ಮಾಡಕ್ಕೆ ನನ್ನನ್ನ ಆಯ್ಕೆ ಮಾಡ್ಕೊಂಡಿದ್ದು ನನಗೆ ಪರ್ಸನಲಿ ತುಂಬಾ ಖುಷಿ. ಯಾಕೆಂದ್ರೆ ಇವರಂತ ಹಿರಿಯ ಅನುಭವಿ ನಟರ ಜೊತೆ ಮಾಡೋದು ಕೆಲಸ ಅಂದ್ರೆ ಅದೊಂದು ಅದೃಷ್ಟನೇ. ಆ ಅದೃಷ್ಟ ನನಗೆ ಈ ಸಿನಿಮಾದಿಂದ ಸಿಕ್ತು. ಈ ಸಿನಿಮಾಗೆ ನಿಜವಾಗ್ಲೂ ಮಾಧ್ಯಮ ಮಿತ್ರರೆಲ್ಲ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿ ಅದು ಚೆನ್ನಾಗಿ ಗೆಲ್ಲೋ ಹಾಗೆ ಮಾಡಬೇಕು. ಗೆಲ್ಲೋ ತರ ಕೆಲಸ ಅವ್ರು ಮಾಡಿದ್ದಾರೆ. ಅದಕ್ಕೆ ನಿಮ್ ಪ್ರೋತ್ಸಾಹ ಇರಲಿ. ಒಳ್ಳೇದಾಗ್ಲಿ. ನಮಸ್ಕಾರ. ಸೊ ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಮಗೆ ಟೈಮ್ ಕೊಟ್ಟು ನೀವು ಬಂದಿರೋದು ತುಂಬ ಖುಷಿ ಇದೆ. ಹಾಗೂ ಇದು ನಮ್ಮ ಮೊದಲನೇ ಪ್ರೆಸ್ ಮೀಟು. ತುಂಬ ಭಯ ಪಟ್ಟಿದ್ದೀವಿ ಹಿಂದಿನ ದಿನದಿಂದ ನಿಮ್ಮನ್ನೆಲ್ಲ ಫೇಸ್ ಮಾಡೋದು ಹೇಗೆ ಅಂತ. ಬಟ್ ತುಂಬ ಸ್ವೀಟಾಗಿ ಕಾಣಿಸ್ತಿದ್ದಾರೆ ಎಲ್ಲರೂ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಅದೇ ನಾನು ಮತ್ತೆ ಮಯೂರ್ ಏನೇನು ಮಾತಾಡಬೇಕು ಅದೆಲ್ಲ ನಿಮ್ಮ ಟೈಮ್ ವೇಸ್ಟ್ ಆಗಬಾರ್ದು ಅನ್ನೋದಕ್ಕೆ ಎಲ್ಲನೂ VT ಮೂಲಕ ಪ್ರೆಸೆಂಟ್ ಮಾಡಿಬಿಟ್ಟಿದ್ದೀವಿ. ಅದಾದ್ಮೇಲೆ ಟೈಟಲ್ ಹೇಳ್ಬೇಕಂದ್ರೂ ಅದೇ ಆಂಕರ್ ಅವರು ಹೇಳ್ದಂಗೆ, ನಮ್ಮ ಸುಶಾಂತ್ ಅಣ್ಣ ಹೇಳ್ದಂಗೆ ಇಲ್ಲಿ ಬಂದು ಪೇಪರ್ ಹಾರ್ಸೋದು ಬೇಡ ಅಂತ ಅಂದ್ಬಿಟ್ಟು VT ಮಾಡಿದ್ವಿ. ಅದು ತುಂಬಾ ಅದ್ಭುತವಾದಂತ ಅವ್ರದ್ದು ಲೈಫ್ದು ಘಟನೆ. ಅವ್ರ ಮನೆಗೆ ನಾವು February 5th ಹೋಗಿದ್ವಿ. ಹೋಗಿ ಅವರು ನಾವು 10 ನಿಮಿಷ ಟೈಮ್ ಇದ್ರೆ ಇದನ್ನ ಹೇಳ್ತೀನಿ ಅಂದ್ರು. ಅದಕ್ಕೋಸ್ಕರ ಅವ್ರ ಮನೆಯಿಂದ ಈಚೆ ಬರ್ಬೇಕಾದ್ರೆ ನಾನು ಮಯೂರ್ ಡಿಸ್ಕಸ್ ಮಾಡಿದ್ವಿ, ಈ ತರದೊಂದು ಮಾಡಿದ್ರೆ ಹೆಂಗೆ ಟೈಟಲ್ ರಿವೀಲ್ಗೆ ಅಂತ. ಸೊ ಆ ಒಂದು ಐಡಿಯಾದ ಮೇಲೆ ಇದನ್ನ 1 ದಿನದಲ್ಲಿ ಶೂಟ್ ಮಾಡಿದ್ವಿ. ಬರೀ ನಾವು ಮಾತ್ರ ಸೇರ್ ಮಾಡಿದ್ದು ಈ ಸಿನಿಮಾ ಅಂತ ನಾನು ಹೇಳೋದೇ ಇಲ್ಲ. ಯಾಕಂದ್ರೆ ಶಿವಶಂಕರ್ ಅವರು ಕೂಡ ತುಂಬಾ ದೊಡ್ಡ ಪಾತ್ರ ನಿರ್ವಹಿಸಿದ್ದಾರೆ.
ನಮ್ಮ DOP ಕ್ಯಾಮ್ರಾ ಲೆನ್ಸ್ ಹೆಂಗ್ ಹಿಡಿಬೇಕು ಅನ್ನೋದ್ರಿಂದ ಹಿಡಿದು ನಾಳೆಗೆ ಯೂಟ್ಯೂಬ್ ತಮ್ಮನೇಲ್ ಕೂಡ ಅವರೇ ಮಾಡ್ತಿದ್ದಾರೆ. ಸೊ ಅಲ್ಲಿವರೆಗೂ ಕೆಲಸ ಮಾಡ್ತಿದ್ದಾರೆ. ಯಾವುದೇ ರೀತಿ ನಮ್ಮಲ್ಲಿ ಇವ್ರ DOP, ಇವ್ರ ಡೈರೆಕ್ಟ್ರು, ಇವ್ರ ಅಸಿಸ್ಟೆಂಟ್ ಡೈರೆಕ್ಟರ್ ಅನ್ನೋದು ಯಾವುದೂ ಇಲ್ಲ. ಅಸಿಸ್ಟೆಂಟ್ ಡೈರೆಕ್ಟರ್ ಅನ್ನೋದು ಇವರೆಲ್ಲ ನೋಡ್ತಿದ್ರಲ್ಲ, ನೀವು ಯಾರು ಅಸಿಸ್ಟೆಂಟ್ ಡೈರೆಕ್ಟರ್ಗಳಲ್ಲ, ಇವರೆಲ್ಲ ನಮ್ಮ ಅಣ್ಣಂದಿರು, ತಮ್ಮಂದಿರು, ಅಕ್ಕಂದಿರು, ತಂಗಿಯರು. ಆಮೇಲೆ ಇದು ಅಷ್ಟೇ, ಏನು ಪ್ರೊಡಕ್ಷನ್ ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ಅದ್ರ ಬಗ್ಗೆ ನಾನು ಹೇಳ್ಬೇಕು ಅಂದ್ರೆ, ಮೊದಲನೇದಾಗಿ ರಮೇಶ್ ಭಟ್ ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಅವ್ರು ಹೇಳಿದ್ರು ಈ ತರ ಎಲ್ಲ ಬೇರೆ ಬೇರೆ ಹೊಸದ್ ಕಲಿಯಕ್ಕಿತ್ತು ಅಂತ. ಬಟ್ ಲಿಟ್ರಲಿ ಅಲ್ಲಿ ವರ್ಕ್ ಮಾಡಿದ್ರಲ್ಲ ತುಂಬಾ 80s ಕಾಲದಿಂದ, ಅವ್ರ ಹತ್ರ ಪ್ರತಿಯೊಬ್ಬ ನಿರ್ದೇಶಕನು ಪ್ರತಿಯೊಬ್ಬ ಆಕ್ಟರ್ ಕೆಲಸ ಮಾಡ್ಬೇಕು ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಅವರಲ್ಲಿರೋ ಆ ಪಂಕ್ಚುಯಾಲಿಟಿ, ಆಮೇಲೆ ಅವರಲ್ಲಿರೋ ಅದ ಏನ್ ಬೇಕು ಅದನ್ನ ಗ್ರಾಸ್ಪ್ ಮಾಡೋ ಶಕ್ತಿ ಇದೆಯಲ್ಲ, ತುಂಬಾ ಅದ್ಭುತವಾದದ್ದು. ಅದು ನಾನು ರಮೇಶ್ ಭಟ್ ಸರ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಮಾತುಗಳನ್ನ ಕೇಳಿ ಅಷ್ಟು ಚೆನ್ನಾಗಿ ನಟಿಸಿದ. ಹಾಗೂ ವಿದ್ಯಾ ಮ್ಯಾಮ್ ಕೂಡ ತುಂಬಾ, ಅವರ ಒಂದು ಸೀನ್ ನಾನು ಆಕ್ಚುಲಿ ಆಲ್ಮೋಸ್ಟ್ ಪ್ರೀ ಕ್ಲೈಮ್ಯಾಕ್ಸ್ ಹತ್ರ ಬರುತ್ತೆ, ಅದನ್ನ ನಾನು ತುಂಬಾ ಸರಿ ನೋಡ್ತಿರ್ತೀನಿ. ಎಡಿಟ್ ಮಾಡ್ಬೇಕಾದ್ರೆ ಒಂದ್ಸತಿ ನಿಲ್ಸಿ ಸೀನ್ ನೋಡ್ಬಿಡ್ತೀನಿ ಅಂತ. ನನ್ಗೆ ನಿಜವಾಗ್ಲೂ ನಂಬಿಕೆ ಇದೆ ಆ ಸೀನ್ ಎಲ್ರಿಗೂ ಇಷ್ಟ ಆಗುತ್ತೆ. ರಮೇಶ್ ಸರ್ ಮುಖದಲ್ಲಿ ಇತ್ತೀಚೆಗೆ ನಾನು ವಿಷ್ಣುವರ್ಧನ್ ಸರ್ ಅವ್ರ ಕಳೆ ಕಾಣ್ತಾ ಇದ್ದೀನಿ. ಸೊ ಸ್ಕ್ರೀನ್ ಮೇಲೂ ಕೂಡ ಯಾವುದೇ ರೀತಿ ಕಮ್ಮಿ ಆಗದೆ ಇರೋಂಗೆ ರಮೇಶ್ ಭಟ್ ಸರ್ ಮತ್ತೆ ವಿದ್ಯಾ ಮ್ಯಾಮ್, ವಿಷ್ಣುವರ್ಧನ್ ಸರ್ ಮತ್ತೆ ಸುಹಾಸಿನಿ ಮೇಡಮ್ ಪೇರ್ ನೋಡಿದಷ್ಟೇ ಫೀಲ್ ಆಯ್ತು ನನಗೆ. ಸೊ ಅದು ಎಲ್ರಿಗೂ ಫೀಲ್ ಆಗ್ಲಿ ಅನ್ನೋದೊಂದು ನಮಗೆ ಖುಷಿ ಇದೆ. ಸೊ ಅದ್ರ ಜೊತೆಗೆ ಇಲ್ಲಿ ಮೇಡಮ್ ಕೂತಿದ್ದಾರೆ, ಆರೋಹಿ ಮೇಡಮ್. ಸೊ ಅವರು ಕೂಡ ತುಂಬಾ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಪ್ರೊಡಕ್ಷನ್ಗೆ ಏನೇ ಇದ್ರೂ ಪ್ರೊಡಕ್ಷನ್ ಅವ್ರಿಗೆ ಹೆಲ್ಪ್ ಮಾಡೋದಿದೆಯಲ್ಲ, ಅಂದ್ರೆ ಏನೇನೇ ನಡೀತಿದೆ ಅಂತ ಅರ್ಥ ಮಾಡ್ಕೊಂಡು ಅದ್ರ ತಕ್ಕನಂಗೆ ಆಕ್ಟ್ ಮಾಡೋದು, ಮತ್ತೆ ಬೇರೆ ವಿಚಾರಗಳು ಡಿಮ್ಯಾಂಡ್ ಇಲ್ದಿರಂಗೆ ಮಾಡಿದಿದೆಯಲ್ಲ, ಅದು ತುಂಬಾ ಅಂದ್ರೆ ತುಂಬಾ ಆರಾಮ್. ಇವತ್ತು ಆರೋಹಿ ಸೀನ್ ಇದ್ರೆ ನಾನು ನಿಜವಾಗ್ಲೂ ಯೋಚನೆ ಮಾಡಲ್ಲ, ಅಷ್ಟು ಆರಾಮಾಗಿ ಹೋಗ್ತಾ ಇತ್ತು. ಅದ್ರ ಮೇಲೆ ಇನ್ನು ನಮ್ಮ ವಿಶಾಖ್ ನಾಗ್ಲಾಪುರ ಅಂತ ಡೈಲಾಗ್ ರೈಟರ್, ಆಕ್ಚುಲಿ ಎಷ್ಟು ಚೆನ್ನಾಗಿ ಒಂದೊಂದು ಲೈನ್ ಬರ್ದಿದ್ದಾನೆ ಅಂದ್ರೆ ತುಂಬಾ ಖುಷಿ ಆಗತ್ತೆ ಅವನ ಜೊತೆ ಕೆಲಸ ಮಾಡೋಕ್ಕೂ. ಅಷ್ಟು ಅಂದ್ರೆ ನೀವು ನೋಡ್ತೀರಾ ಅದು ಸ್ಕ್ರೀನ್ ಮೇಲೆ ಕಾಣಿಸುತ್ತೆ. ಆ ಒಂದೊಂದು ಡೈಲಾಗ್ಸ್ ಕೂಡ ತುಂಬಾ ಕಮ್ಮಿ ಡೈಲಾಗ್ಸ್, ಬಟ್ ಮನ್ಸಿಗೆ ಮುಟ್ಟೋ ತರ ಬರ್ದಿದ್ದಾನೆ. ಅವನಿಗೂ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಅಷ್ಟೇ, ನಾನು ಇಷ್ಟೇ ಮಾತಾಡೋಕ್ಕೆ ಇವಾಗ ಇಷ್ಟಪಡ್ತೀನಿ, ಯಾಕಂದ್ರೆ ಎಲ್ಲ ಆಲ್ಮೋಸ್ಟ್ ಹೇಳಾಯ್ತು. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಬಂದಿದ್ದಕ್ಕೆ ತುಂಬಾ ಖುಷಿ ಆಗಿದೆ. ಮಯೂರ್ ಮಾತಾಡ್ತಾನೆ ಬೇಕಿತ್ತು. ನಂದು ಏನಿಲ್ಲ, ತೇಜಸ್ ಆಲ್ರೆಡಿ ಆಲ್ಮೋಸ್ಟ್ ಎಲ್ಲರೂ ಮಾತಾಡಿದ್ದಾರೆ ನಮ್ಮ ತಂಡದ ಬಗ್ಗೆ, ಇದ್ರ ಬಗ್ಗೆ. ಈ ಫಸ್ಟ್ ಲವ್ ಅನ್ನೋ ಒಂದು ಕಿರುಚಿತ್ರ ಮಾತಾಡ್ತಾನೆ ಇದ್ವಿ. ಆಕ್ಚುಲಿ ಅದರ ಒಂದು ಏನು ಕರುತರು ಅಂದ್ರೆ ಆ ಒಂದು ಕಾನ್ಸೆಪ್ಟ್ ಶುರು ಆಗಕ್ಕೆ ಕಾರಣ ನಮ್ಮ ಕೃಷ್ಣ ಆರ್ ಅವರಲ್ಲಿ ಕೂತಿದ್ದಾರೆ. ಪಾಪ ಕೂತಿದ್ದಾರೆ. ಸೊ ಅವ್ರಿಗೆ ನಾವು ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಇವತ್ತು ನಾವು ಇದನ್ನ ನಾವು ಮುಂದೆ ತಗೊಂಡು ಹೋಗ್ತಿದ್ರು ಆ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಇದೆಯಲ್ಲ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಆರೋಹ ತಂಡನ ಮೇಲೆ ನಂಬಿಕೆ ಇಟ್ಟು ಒಂದು ಮಾಡ ಬ್ರದರ್ ಅಂತ ಶಾರ್ಟ್ ಮೂವಿ ಕತೆ ತಂದು ಒಂದು ಸಣ್ಣಲ್ಲ ಒಂದು ಲೈನ್ ಇಟ್ಕೊಂಡು ಬಂದು ನಮ್ಗೊಂದು ಸ್ಪಾರ್ಕ್ ಆಯ್ತು ಅದರಿಂದ. ಸೊ ಅವರಿಗೂ ನಾನು ಈ ಸಂದರ್ಭದಲ್ಲಿ ಸ್ಪೆಷಲ್ ಥ್ಯಾಂಕ್ಸ್ ನ ತಿಳಿಸ್ತಾ ಇದ್ದೀನಿ. ನಮ್ಮ ಸಂದೀಪ್ ಬ್ರದರ್ ಅವರಿದ್ದಾರೆ, ನಮ್ಮ ಪೇರೆಂಟ್ಸ್ ಇದ್ದಾರೆ, ಹಾಗೆ ತೇಜಸ್ ಅವರ ದೊಡ್ಡಪ್ಪ ಎಕ್ಸ್ ಆರ್ಮಿ ಅವರು ಇದ್ದಾರೆ. ನಮ್ಗೆ ಪ್ರತಿಯೊಂದು ಹಂತದಲ್ಲೂ ಅವರ ಸಪೋರ್ಟ್ ನಮ್ಗೆ ಸಿಗ್ತಾ ಇದೆ. ತುಂಬಾ ಥ್ಯಾಂಕ್ಸ್, ನೀವೆಲ್ಲ ಬಂದು ನಮ್ಗೆ ಸಪೋರ್ಟ್ ಮಾಡಿದೀರಾ. ಸೋಮಣ್ಣ ಅಂಕಲ್ ಇದ್ದಾರೆ, ನಮಗೆ ಬಾಮರೀಶ್ ಅವರು ಇಡೀ ಒಂದು ಅವ್ರ ಸಪೋರ್ಟ್ ಸಿಗಕ್ಕೆ ಅವರು ಕಾರಣ ಆಗಿದ್ದಾರೆ. ಸರ್ ಇದ್ದಾರೆ. ಎಲ್ಲ ಒಬ್ಬೊಬ್ರ ಬಗ್ಗೆ ಹೇಳ್ತಾ ಹೋದ್ರು ನಮ್ಮ ತಂಡದ ಬಗ್ಗೆ ತುಂಬಾ ಹೊತ್ತಾಗುತ್ತೆ. ಪ್ರಭು ಸರ್ ಬಗ್ಗೆ ಆಲ್ರೆಡಿ ಅವಾಗ್ಲೇ ಹೇಳಾಗಿದೆ. ಸೊ ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ಇದೇ ರೀತಿ ಇನ್ನೂ ತುಂಬಾ ನಮ್ಗೆ ಹೇಳೋದಿದೆ, ತುಂಬಾ ಮಾತಾಡೋದಿದೆ. ಬಟ್ ಅದ್ರ ಬಗ್ಗೆ ಮಾತಾಡಕ್ಕೆ ಇವಾಗಲ್ಲ, ನೆಕ್ಸ್ಟ್ ಮುಂದೆ ಸಿಗ್ತಾ ಇರೋಣ. ದಯಮಾಡಿ ನಾವು ಕರೆದಾಗ ಇದೇ ಪ್ರೀತಿಯಿಂದ ನೀವೆಲ್ಲರೂ ಬಂದು ಸಹಕಾರ ಮಾಡಿ. ನಮ್ಮ ಚಂದನ ಅನಂತಕೃಷ್ಣ ಅವರು ಇನ್ನೊಂದು ಬರ್ಬೇಕಿತ್ತು, ಸ್ವಲ್ಪ ಶೂಟ್ ಇದ್ದಿದ್ರಿಂದ ಬರ್ಲಿಲ್ಲ. ಹಾಗಾಗಿ ಮತ್ತೆ ಪ್ರೊಡ್ಯೂಸರ್ಸ್ ಇದ್ದಾರೆ, ತೇಜಸ್ ಅವ್ರ ಅಮ್ಮ ನಮ್ಮ ಅಪ್ಪ ಇದ್ದಾರೆ. ಸೊ ಅವರೇ ಪ್ರೊಡ್ಯೂಸರ್ಸ್. ಸೊ ನಾವೇ ಎಲ್ಲ ಸೇರ್ಕೊಂಡು ಮಾಡಿದೀವಿ. ದಯವಿಟ್ಟು ಇನ್ನೇನು ಒಂದು 2-3 ತಿಂಗಳಲ್ಲಿ ಈ ಚಿತ್ರ ರೆಡಿ ಆಗಕ್ಕಿದೆ. ದಯಮಾಡಿ ಎಲ್ಲರೂ ಥಿಯೇಟರ್ ಅಲ್ಲಿ ಬಂದು, ಮತ್ತೆ ನಮ್ಮ ಮುಂದಿನ ಕಾರ್ಯಕ್ರಮಗಳು ಬಂದು, ಮಾಧ್ಯಮದವರು ನೀವು ನಮ್ಗೆ ಇದೇ ರೀತಿ ಜೊತೆಲಿ ಇದ್ದು ನಮ್ಮಲ್ಲಿ ಏನಾದ್ರು ತಪ್ಪಿದ್ರೆ ದಯಮಾಡಿ ಕ್ಷಮಿಸಿ. ಫಸ್ಟ್ ಟೈಮ್ ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಟೈಮ್ ವೇಸ್ಟ್ ಆಗಿರ್ಬೋದು, ದಯಮಾಡಿ ನೆಕ್ಸ್ಟ್ ಇಂದ ಆತರ ಆಗಲ್ಲ. ನಾಗೇಂದ್ರ ಸರ್ ನಮ್ಮನ್ನ ನಮ್ಮ ಪಿ ಆರ್ ಸರ್ ಅವರು ನಮ್ಗೆ ಮಾರ್ಗದರ್ಶನ ಮಾಡಿದ್ರು. ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ಸರ್ ಇದು ಆಕ್ಚುಲಿ ಫಸ್ಟ್ ಲವ್ ಪಾರ್ಟ್ 1, ಫಸ್ಟ್ ಲವ್ ಪಾರ್ಟ್ 2 ಅಂತ 2 ಶಾರ್ಟ್ ಮೂವಿ ಮಾಡಿದ್ವಿ. ಸೆಕೆಂಡ್ ಶಾರ್ಟ್ ಮೂವಿನ ಪ್ರೀಮಿಯರ್ ಜೊತೆಲಿ ಫಸ್ಟ್ ಅಂಡ್ ಸೆಕೆಂಡ್ 2 ಒಟ್ಟಿಗೆ ಪ್ರೀಮಿಯರ್ ಮಾಡಿದ್ವಿ. ಅದಾದ್ಮೇಲೆ
ಸಿನಿಮಾ ಅಂತ ಬಂದಾಗ ಬರೀ ನಾವು ಶಾರ್ಟ್ ಮೂವಿ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಕ್ ಆಗಲ್ಲ ಅಂತ ಹೇಳಿ ನಾವು ಅದನ್ನ ಮುಂದೆ ಕತೆ ಕಂಟಿನ್ಯೂ ಮಾಡಿದೀವಿ ಸರ್. ಅದು ಆದ್ಮೇಲೆ ಎಕ್ಸ್ಟ್ರಾ ಇದೆ, ಅದು 2 ಸೇರಿ 1 hour ನಮ್ದು ಕಂಟೆಂಟ್ ರೆಡಿ ಆಗಿತ್ತು. ಅದಾದ್ಮೇಲೆ ಅದ್ರ ಮೇಲೆ ಇನ್ನೊಂದು ಅವರ್ ನಾವು ಕಂಟೆಂಟ್ ಮಾಡಿದೀವಿ. ಸೊ ಅದೇನು ಫಸ್ಟ್ ಲವ್ ಪಾರ್ಟ್ 1 ಮತ್ತೆ 2 ಸುತ್ತ ಒಂದು ಕತೆ ಹೆಣೆದು ಅದನ್ನ ಪ್ರೆಸೆಂಟ್ ಮಾಡಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಈಗ ಆಕ್ಚುಲಿ ನಮ್ದು ಶೂಟಿಂಗ್ ಎಲ್ಲ ಮುಗ್ದಿದೆ, ಪೋಸ್ಟ್ ಪ್ರೊಡಕ್ಷನ್ ಸ್ಟೇಜ್ ಅಲ್ಲಿ ಇದೆ. ಇವಾಗ ಇನ್ನೇನು ಶುರು ಆಗ್ತಾ ಇದೆ. ಒಂದು 2.5-3 ತಿಂಗಳು ನಮ್ಗೆ ಬೇಕಾಗುತ್ತೆ ಮುಗ್ಸಕ್ಕೆ. ಇವನು ಮೇನ್ ಲೀಡ್ ಮಾಡಿದ್ದಾನೆ ತೇಜಸ್, ನಾವಿಬ್ರು ಡೈರೆಕ್ಟ್ ಮಾಡಿದ್ದೀವಿ. ನಾನು ಮಯೂರ್ ಅಂಬೇಕಲ್, ನಾನು ಮ್ಯೂಸಿಕ್ ಮಾಡಿದ್ದೀನಿ. ಹೌದು. ಒಂದೇ ಒಂದು ನಿಮಿಷ ನಮ್ಮ ಹೀರೋಯಿನ್ ಅವ್ರನ್ನ. ಎಲ್ರಿಗೂ ನಮಸ್ಕಾರ. ಆಕ್ಚುಲಿ ನಿಮ್ಮನ್ನೆಲ್ಲ ನಾನು ಮೀಡಿಯಾದವ್ರನ್ನ ಫಸ್ಟ್ ಟೈಮ್ ನೋಡ್ತಿದ್ದೀನಿ ಆ್ಯಂಡ್ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ಯಾಕಂದರೆ ನಮ್ಮ ಪುಟ್ಟ ಹೆಜ್ಜೆಗೆ ನಿಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ಖಂಡಿತವಾಗ್ಲೂ ನಮಗೆ ಬೇಕೇ ಬೇಕು. ಫಸ್ಟ್ ಲವ್ ಅಂತ ತಗೊಂಡು ಬಂದಾಗ ಓಕೆ, ಫಸ್ಟ್ ಲವ್ ಅಂತ ಬಂದಾಗ ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ ಆವತ್ತು ಮಾತಾಡಿದ ಆ ಪುಟ್ಟ ಹೆಜ್ಜೆ ಇಲ್ಲಿ ತನಕ ಈ ಸ್ಟೇಜ್ ತನಕ ಬರುತ್ತೆ ಅಂತ. ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತದೆ. ಯಾಕಂದ್ರೆ ಇದು ಆಕ್ಚುಲಿ ಫಸ್ಟ್ ಎಪಿಸೋಡ್ಸ್ ಮಾಡ್ಬೇಕು ಅಂತ ಅನ್ಕೊಂಡ್ರು, ಆಮೇಲೆ ಶಾರ್ಟ್ ಮೂವಿ ಆಗುತ್ತೆ ಅಂತ ಬಂತು, ಶಾರ್ಟ್ ಮೂವಿನೂ ಆಗಲ್ಲ ಅಂತ ಆಗೋಯ್ತು. ಬಟ್ ಇದು ಇವತ್ತು ಸಿನಿಮಾ ಆಗಿ ನಿಂತಿದೆ. ನಾವು ಕಂಡ ಫಸ್ಟ್ ಲವ್ ಇವತ್ತು ಭಾವತೀರ ಯಾನ ಆಗಿ ಬಂದಿದೆ. ಇದರಲ್ಲಿ ಪ್ರತಿಯೊಬ್ರದ್ದು ಎಷ್ಟು ಎಫರ್ಟ್ಸ್ ಇದೆ ಅಂದ್ರೆ ಅದು ನಿಮ್ಗೆ ಖಂಡಿತವಾಗ್ಲೂ ಸಿನಿಮಾ ನೋಡಿದಾಗ್ಲೇ ಗೊತ್ತಾಗುತ್ತೆ. ನಾವೊಂದು ಸಿನಿಮಾ ಮಾಡಿದೀವಿ, ಅದಕ್ಕೆ ನಿಮಗೆ ಪ್ರೋತ್ಸಾಹ ಬೇಕು ಅಂತ ಕೇಳ್ತಿಲ್ಲ. ನಮ್ಮದೊಂದು ಸಿನಿಮಾ ಬರ್ತಿದೆ, ಅದಕ್ಕೆ ನಿಮ್ ಪ್ರೋತ್ಸಾಹ ಖಂಡಿತ ಬೇಕು. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಮುಖ್ಯವಾಗಿ ನನ್ನ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಆ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ. ಸಂದೀಪ್ ಬ್ರದರ್ ಅವರು ಸ್ಟೇಜ್ ಮೇಲೆ ಬರಬೇಕು ಅಂತ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಂದೀಪ್ ಅಂತ. ಸೊ ಮೊದಲನೇದಾಗಿ ಮಯೂರ್ ಬ್ರದರ್ ಮತ್ತೆ ತೇಜು ಬ್ರದರ್ಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಸೊ ಈ ಒಂದು ಶಾರ್ಟ್ ಮೂವಿ ಅಂತ ಬಂದು ಮಾತಾಡಿ ಮೂವಿ ಆಗಿದೆ ಇವತ್ತು, ತುಂಬಾ ಖುಷಿ ಆಗ್ತಿದೆ. ಸೊ ಇದೇ ರೀತಿ ದಯವಿಟ್ಟು ಎಲ್ಲ ಮಾಧ್ಯಮ ಮಿತ್ರರು ಪ್ರತಿಯೊಬ್ರು ಬಂದು ಸಪೋರ್ಟ್ ಮಾಡ್ತಿದ್ದೀರಾ. ಸ್ವಲ್ಪ ಟೆನ್ಷನ್ ಆಗ್ತಿದೆ. ಫಸ್ಟ್ ಟೈಮ್ ಒಂದು ಮಾಧ್ಯಮದವ್ರ ಮುಂದೆ ಮಾತಾಡ್ತಿದ್ದೀನಿ. ಸೊ ಫ್ರೆಂಡ್ ರೋಲ್ ಮಾಡಿದೀನಿ ಮಯೂರ್ ಬ್ರದರ್ ಜೊತೆ, ತೇಜಸ್ ಬ್ರದರ್ ಜೊತೆ. ಸೊ ತುಂಬಾ ಖುಷಿ ಆಗ್ತಿದೆ. ಸೊ ಎಲ್ಲ ದಯವಿಟ್ಟು ಸಪೋರ್ಟ್ ಮಾಡಿ, ಥಿಯೇಟರ್ಗೆ ಬಂದು ಮೂವಿ ನೋಡಿ. ಸೊ ತುಂಬಾ ಟೆನ್ಷನ್ ಅಲ್ಲಿ ಮಾತಾಡ್ತಿದ್ದೀನಿ, ದಯವಿಟ್ಟು ಏನು ತಪ್ಪು ತಿಳ್ಕೊಂಬಿಡಿ. ಥ್ಯಾಂಕ್ ಯು. ಕ್ವೆಶ್ಚನ್ಸ್ ಇದ್ರೆ ಕೇಳಿ. ಸರ್ ಅದೇ ಒಂದು 2.5-3 ತಿಂಗಳು ಆಗುತ್ತೆ ಆಫ್ಟರ್ ಎಲೆಕ್ಷನ್ ಅಂತ ಅನ್ಕೊಂಡಿದ್ವಿ. ಸಾಕಷ್ಟು ಮಾಹಿತಿ ಕೊಟ್ಟಿದ್ದೀರಿ, ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್. ಎಸ್. ಸೊ ಇನ್ನೇನು ಕ್ವಶನ್ಸ್ ಇಲ್ಲ ಅಂತ ಅನ್ಕೊಳ್ತೀವಿ. ದಯಮಾಡಿ ಎಲ್ಲರೂ ಒಂದು ಸಣ್ಣ ಭೋಜನ ವ್ಯವಸ್ಥೆ ಮಾಡಿದ್ದೀವಿ, ಎಲ್ಲ ಸ್ವೀಕರಿಸಿ ಆದಷ್ಟು ಕವರೇಜ್ಗಳನ್ನ ನೀಡಿ ನಮ್ಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಂತೀನಿ. ಇಲ್ಲಿ